वन्दे पञ्चाक्षरं गुरुवरं वन्दे पुष्पराजं श्रीशरणं गणलिङ्गेश्वरदेवन भक्ति भजते मो सकलरिगु शुभवनीरं स्तुतिसुरनो शरणगादलिङ्गेश्वर स्मरणयनो संतक वसंत गाय सुचल सूचरी सांभरे नमः पार्वती शिव महादेव श्री शरण गालिंगेश्वर महाराज की
ಕೂಡಲ ಸಾಗಮ
ನುಡಿದರೆ ಮೋತೆ ನುಡಿದರೆ ಮೋತೆ ನುಡಿದರೆ ಮಾಣಿಕ ಏಕೆಯಂತಿರಬೇಕು ನುಡಿದರೆ ಮಾಣಿಕರ ಏಕೆಯಂತಿರಬೇಕು सांभ्रदेव पार्वती हर महादेव श्री शरण गलिंगेश्वर महाराज की शंकर श्रीगिर मल्लैया नम पार्वती वल्लभ शंकर श्रीगिर मल्लैया श्रीगिर मल्लैया श्रीगिर मल्लैया 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 श्रीगिर मल्लैया श्रीगिर मल्लैया पर्वत मल्लैया पर्वत शंकर श्रीगिर मल्लैया श्रीगिर मल्लैया श्रीगिर मल्लैया नम मल्लैया मल्लैया श्रीगिर मल्लैया श्रीगिर मल्लैया गतिमति नीले मल्लैया गतिमति नीले मल्लैया सुमति तीर्थ दत्त जनार्दन मुक्तिदायक मल्लैया मुक्तिदायक मल्लैया मल्लैया
ಶಂಕರ ಶ್ರೀಗಿರಿ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ మునిజన వందిత పావన చరితను మల్లయ్య పావన చరితను మల్లయ్య గుణకుల భరితాలోక పూజిత కాల కర్మజిత మల్లయ్య కాల కర్మజిత మల్లయ్య మల్లయ్య పాలక లోకనాయక ముక్తిదాయక మల్లయ్య ముక్తిదాయక మల్లయ్య భక్త పాలక లోకనాయక ముక్తిదాయక మల్లయ్య చిత్రమన్నూరే కనరాజ కోటక నీనే మల్లయ్య కోటక నీనే మల్లయ్య మల్లయ్య శ్రీగిరి మల్లయ్య పర్వత మల్లయ్య పార్వతి వల్లభ శంకర శ్రీగిరి మల్లయ్య నమ పార్వతి వల్లభ శంకర శ్రీగిరి మల్లయ్య శ్రీగిరి మల్లయ్య 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 శ్రీగిరి మల్లయ్య మల్లయ్య శ్రీగిరి మల్లయ్య శ్రీగిరి మల్లయ్య పర్వత మల్లయ్య శ్రీగిరి మల్లయ్య పర్వత మల్లయ్య సంభవైరవ పార్వతీ వంశనగర మహాదే गुरुदेव महादेव गुरुदेव सदा शिवः गुरुदैवत् परं नास्ति तस्मै श्री गुरुवे तेजस्विनावधिकमस्तु मा विद्विषावहै पंचाननत्वयुद्भूतान् पंच अक्षरमनुपमा पंचसूत्रकृतो वन्दे पंचाचार्यान् जगद्गुरो नमस्ते शारदा देवी
ಕಾಶ್ಮೀರ ಪುರವಾಸಿನಿ ಅಹಂ ಪ್ರಾರ್ಥಯೇ ದೇವಿ ವಿದ್ಯದಾನಂ ಹೀನೇ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಚೈತನ್ಯಂ ಶಾಶ್ವತಂ ಶಾಂತೋ ಭೀಮಾತೀತಂ ನಿರಂಜನೋ ನಾದ ಬಿಂದು ಕಳಾತೀತೋ ತಸ್ಮೈ ಶ್ರೀ ಗುರುವೇ ನಮಃ. ಗಾಜಲಿಂಗೇಶ್ವರ ಮಹಾರಾಜಗೆ ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮದಲ್ಲಿ ಕ್ಷೇತ್ರಾಧಿಪತಿ ಸ್ಥಾನ ನಾಯಕನಾಗಿರ್ತಕ್ಕಂಥ ಚರಿತ್ರ ನಾಯಕನಾದ ಮಹಾಶಿವಶರಣ ಹಾಲಮತದ ಶ್ರೀ ಗೋಳದ ಗಾಜಲಿಂಗ ಪದಾರ್ಥದ ಅವರ ಋಣಮತದಲ್ಲಿ ಸ್ಥಾಪಿಸಿಕೊಂಡ ಆ ಪರಮ ಪವಿತ್ರ ಪಾದರಸಗಳ ತಿಂಗಳಪೂರ್ವಕವಾಗಿ ಅನಂತನಂತ ಜಗದಂಡ ಪ್ರಣಾಮವನ್ನು ಅರ್ಪಿಸಿ ಜಗತ್ಕರ್ತಳು ಜಗದೀಶ್ವರಾಗಿರ್ತಕ್ಕಂಥ ರಾಜರಾಜೇಶ್ವರ ನಾಗನ ವಸ್ತ್ರ ಧರಿಸಿಕೊಂಡ ಆ ಪರಮ ಪವಿತ್ರ ಪಾದರಸಗಳ ತಿಂಗಳಪೂರ್ವಕವಾಗಿ ಅನಂತನಂತ ಜಗದಂಡ ಪ್ರಣಾಮವನ್ನು ಅರ್ಪಿಸಿ ಎನ್ನ ಆರಿದ್ದ ಗುರುವಾಗಿರ್ತಕ್ಕಂಥ ಶರಣ ಲಿಂಗೈಕ್ಯ ವಾಸಲಿಂಗ ಪಪ್ಪಂಗಡಿದವರನ್ನ ಸ್ಮರಣೆ ಮಾಡಿಕೊಂಡು ಮಾಳ ಮಲ್ಲೇಶ್ವರಡಿದವರನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಕಲಾ ಬಳಗಕ್ಕೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸಮಸ್ತ ಮಹಾದೈವಕ್ಕೂ ಶರಣಾರ್ಥಿಗಳನ್ನು ಅರ್ಪಿಸಿ ಇಂದಿನ ದಿನ 5ನೇ ದಿನಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ಸಾಧನವರ ಪುರಾಣ ಪ್ರವಚನವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಿಳ್ಕೊಳ್ಬೇಕಂತ ತಿಳಿಸಿ ಯಥಾ ಪ್ರಕಾರ ಪುರಾಣವನ್ನ ಪ್ರಾರಂಭ ಮಾಡತಕ್ಕಂಥ ರಾಗೋಣ. ಸಾಂಬ ಜಯ ನಮ ಪಾರ್ವತಿ ಪದೇಶ್ವರನ ಮಹಾದೇವ್. ನಿನ್ನೆ ದಿನ ಏನು ನಡೆದಿತ್ತು ಅಂತಕ್ಕಂಥ ವಿಷಯ ಸಿಂಹಾವಲೋಕನ ಮಾಡಿಕೊಂಡು ಪುರಾಣ ಬಗ್ಗೆ ಬರ್ತಕ್ಕಂಥ ರಾಗೋಣ. ಆ ಯಾವ ವೇದಾವತಿ ನದಿಯ ತನಾಜು ಈ ಯಾವ ಹಾಳು ದೇಗುಲದೊಳಗೆ ಬಂದು ನೆಲೆಸಿರ್ತಕ್ಕಂಥ ಸಂದರ್ಭದೊಳಗ ಕೆಲವು ಕಳ್ಳರು ಆ ಬದ್ಧತನವನ್ನು ಹಂಚಿಕೊಳ್ಳಕ್ಕಾಗಿ ಆ ಒಂದು ಒಡವೆಗಳೆಲ್ಲ ಕಳತನ ಮಾಡ್ಕೊಂಡು ಬಂದು ಅಲ್ಲೇ ಆ ಗುಡಿಯೊಳಗ ಎಗ್ಗಳಿಸಿ ದೀಪವನ್ನು ಎಗ್ಗಳಿಸಿ ಹಣಗಳ ಹೋಗ್ತಕ್ಕಂಥ ವಸ್ತುಗಳನ್ನು ಭಾಗ ಮಾಡ್ಕೋಬೇಕಂತ ವಸ್ತ್ರವನ್ನು ಹಾಕಿ ಹಣವನ್ನೆಲ್ಲ ಸುರಿಸಿದ್ರು. ತಂದಿರ್ತಕ್ಕಂಥ ವಸ್ತುಗಳೆಲ್ಲ ಸುರಿವಿ ಆಗ ಭಾಗ ಮಾಡ್ಕೊಳ್ಬೇಕೆಂಬುದರಾಗಿ ಆತನ ಇದ ದೃಷ್ಟಿಯಿಂದ ಆ ಲಿಂಗೇಶನ ಒಂದು ಸಾನ್ನಿಧ್ಯದೊಳಗೆ ಏನಾಯ್ತು, ಆವು ಚೋಳುಗಳಾಗಿ ಪರಿವರ್ತನೆಯಾಗಿ ಆ ವಸ್ತುಗಳ ಜೀವ ಬಂದು ಆವು ಚೋಳುಗಳಾಗಿ ಅಲ್ಲಾಡಕತ್ತಿದ್ದು. ಆಗ ಈ ಯಾವ ತಂದಿರ್ತಕ್ಕಂಥ ಆ ಕಳ್ಳರೆಲ್ಲ ದೂರ ಸರಿತಕ್ಕಂಥವರಾದ್ರು. ನಾವು ತಂದಿರ್ತಕ್ಕಂಥ ಬಂಗಾರದ ಆಭರಣಗಳು ಈ ರೀತಿಯಾಗಿ ಆವು ಚೋಳಾಗ ಕಾರಣ ಏನಿಲ್ಲ ಅಂತೇಳಿ ಆ ದೀಪವನ್ನು ಹಿಡ್ಕೊಂಡಲ್ಲಿ ಒಳ್ಳ ಒಂದಿರ್ತಕ್ಕಂಥ ಮೂಲೆ ಹುಡುಕಿದಾಗ ಮೂಲೆಯೊಳಗ ಲಿಂಗೇಶನ ಕಂಡ. ಆಗ ಲಿಂಗೇಶನ ಕಣ್ಣು ಮುಚ್ಚಿಕೊಂಡು ಎಲ್ಲಿದ್ದ ಧ್ಯಾನಾಸಕ್ತನಾಗಿದ್ದ ಅಂಬಾದೇವಿ ಬಂದಂತ ಪ್ರಣವದಲ್ಲಿ ಓಂಕಾರದಲ್ಲಿ ಮಗ್ನನಾಗಿದ್ದ. ಆಗ ಅದನ್ನು ನೋಡಿ ಕೈ ಮುಗಿದು, ನಾವು ಕಳ್ಳರು ನಿಜ, ಆದರೆ ನಾವು ನಿಜವಾಗಿ ನಮ್ಮ ಮನಸ್ಸಿನಿಂದ ನಾವು ಕಳ್ಳತನ ಮಾಡಿಲ್ಲ, ನಮ್ಮ ಬಡತನ ಭವನೆಯನ್ನು ನೀಗಿಸಲಾರದೆ ಈ ಒಂದು ಕಳುವಿನ ಸ್ಥಿತಿಗೆ ಬಂದಿದ್ದೀವಿ, ನಮ್ಮನ್ನು ಕಾಪಾಡಬೇಕಪ್ಪ ಯಾರು ಅಂತ ಕೇಳಿದಾಗ ಕಣ್ಣು ತೆರೆದ. ಈ ಕಳುವು ಅಂತಕ್ಕಂಥದ್ದು ನಾಳೆ ಏನು ಮಾಡುತ್ತೆ, ನಿಮ್ಮ ಜನ್ಮಕ್ಕ ಅಧೋಗತಿ ತರುತ್ತೆ. ಯಾವ ರೀತಿಯಾಗಿ ಕಳುವು ಮಾಡುತ್ತದೆ, ಕುಡಿತ ಕಲಿಸ್ತದೆ, ವ್ಯಭಿಚಾರ ಕಲಿಸ್ತದೆ, ಕೊಲೆ ಮಾಡಿಸ್ತದೆ, ಲಾಸ್ಟ್ಗೆ ನಿಮಗೆ ಮರಣ ದಂಡನಾಗುತ್ತೆ. ಆದರೆ ಆ ಕಳುವಿನಲ್ಲಿ ಮಾಡಿರ್ತಕ್ಕಂಥ ಸಂಪತ್ತು ಏನೈತೋ ಅದು ಎಲ್ಲಿ ತಂದ್ರೆ ಅಲ್ಲಿ ಹೋಗಿ ಹಾಕ್ರಿ.
ಅವು ಆವುಚುಳಾಗಿ ಅಂತ ಅಪ್ಪ ಏನು ಮಾಡ್ಬೇಕಂತೇಳಿ ಕೈ ಮುಗಿದು ಕೇಳ್ಕೊಂಡಾಗ ಎದ್ದ ಲಿಂಗೇಶ ಕರದಲ್ಲಿರ್ತಕ್ಕಂಥ ಬೆತ್ತದಿಂದ ಯಾವಾಗ ಆ ವಸ್ತುಗಳಿಗೆ ತಾಗಿಸಿದರೂ ತಕ್ಷಣದಲ್ಲಿ ಬಂಗಾರದ ಆಭರಣ ಆಗ್ತಕ್ಕಂಥವಾದವು. ಆಗ ಆ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಆಗಿ ಬರ್ರಿ ಅಂತೇಳಿ ಎಲ್ಲಿ ತಂದಿದ್ರು. ಆಯಾ ಮರಿಗಳ ಬೀಜಕ್ಕೆ ಬಂದರು. ಉತ್ತು ಬಿತ್ತಿ ಬೆಳೆಯುವ ಆ ಒಂದು ಬೀಜವನ್ನು ನಾನು ಕೊಡ್ತೀನಿ, ನಿಮಗೆ 2 ಪಟ್ಟು ಲಾಭ ಆಗುತ್ತೆ ಅಪ್ಪ, ಚಿಂತೆ ಮಾಡಬೇಡ್ರಿ. ಇದು ಕಳಿವಿನ ಅಪರಾಧವನ್ನು ಬಿಡಿಸ್ತಕ್ಕಂಥವನ. ಇದರಂಗ ಒಬ್ಬನ ಏನ್ ಮಾಡಿದ, ತಂದೆ ಸಾಕಷ್ಟು ಸಂಪಾದಿಸಿದ್ದ ಆದರೆ ಮಗನ ಆ ಒಂದು ಹಣವನ್ನು ಖರ್ಚು ಮಾಡ್ತಾನಂತೇಳಿ ತಂದೆ ಆ ತಾನಿಟ್ಟಂತ ಹಣ ಏನು ಕೂಡಿಟ್ಟಿದ್ದಲ್ಲ ಅದು ಮಗ ಗೊತ್ತಿದ್ದಿಲ್ಲ. ಅವನು ಎಲ್ಲ ಒಂದು ಹಣವನ್ನ ಆ ಒಂದು ಮಗಿ ಅಂತೇಳಿ ಅಂದ್ರೆ ಒಂದು ಮಣ್ಣಿನ ಕೊಡಬಾರ್ದಾಗ ಹಾಕಿ ಇಡ್ದಂತ ಆ ತೆಗ್ದು ತೋಡಿ ಒಳಗೆ ಮುಟ್ಟಿದ್ದು ಮಗ ಗೊತ್ತಿದ್ದಿಲ್ಲ. ಅದು ಇದರಂಗ ದಿನಗಳು ಗತಿಸಿದ್ವು. ಅವನೇನಾಯ್ತು, ಸುಮ್ಮನೆ ಉಡಾಳನಾಗಿದ್ದ ಮಗ. ಆಗೇನಾಯ್ತು, ನಮ್ಮಪ್ಪ ಸಾಯ ಸ್ಥಿತಿಗೆ ಬಂದ. ಎಲ್ಲಿಟ್ಟ ರೊಕ್ಕ ಕೇಳಬೇಕು. ಆ ಮುದಿಯಾದ ಕೊನೆಗೂ ಹೇಳಲ್ಲ, ಹೆಂಗನ ಮಾಡಿ ನಮ್ಮಪ್ಪನ ಬದಿಸಿ ಹಣ ಎಲ್ಲಿಟ್ಟನ ಕೇಳಬೇಕಂತ ಹೇಳಿ ಏನಾಯ್ತು, ಆ ಡಾಕ್ಟರ್ ಕರೆಸಿ ಆ ನಮ್ಮಪ್ಪನ ಉಳಿಸ್ರಿ, ಎಲ್ಲಿಟ್ಟನ ಹಣಗಳು ಸ್ವಲ್ಪ ಕೇಳ್ಬಿಡ್ತಾರೆ, ಕೇಳ್ತಾರೆ ಅವ್ನು ಹೆಂಗಾರ ಸಾಯಲಿ. ಸರಿ ಅಂತೇಳಿ ಡಾಕ್ಟರ್ ಬಂದರು. ಈಗ ಭಾಳ ಹೊತ್ತು ಬದುಕೋದಿಲ್ಲಪ್ಪ, ಒಂದು 5 ನಿಮಿಷ ಬದುಕ್ತಾನ, ಅಷ್ಟೇ ಬದುಕ ಸರ್, ನಮ್ಗೆ ಏನ್ ಬೇಕಾಗೈತೆ, ಹಣ ಸಿಕ್ಕರೆ ಸಾಕಾಗೈತೆ, ಎಲ್ಲಿಟ್ಟವ್ರು ಏನೋ ನಮ್ಗೆ ಗೊತ್ತಿಲ್ಲ. ಏನಲ್ಲ ಅದು ಇರ್ತಕ್ಕಂಥ ಮನೆಗಳ ಸಂಪತ್ತನ್ನೆಲ್ಲ ಒಂದು ಪಡ್ಬಂದಕ್ಕೆ ಹಾಕಿಟ್ಟರು, ಎಲ್ಲಿ ಹುಡುಕ್ತಾರೋ ಗೊತ್ತಿಲ್ಲ. ಆಗ ಮನೆಗೊಂದು ಎಮ್ಮೆ ಇತ್ತು, ಎಮ್ಮೆ ಕಸಬರ್ಗಿ ತಿಂತಿತ್ತು. ಆ ಇಂಜೆಕ್ಷನ್ ಮಾಡಿಸಿ ರಕ್ತ ಕೊಟ್ಟು ಅವನು ಪಾಪ. ಹಾಗೇನಾಗಿ ತಮ್ಮ ಅಲ್ಲಿ ಎಮ್ಮೆ ಕಸಬರ್ಗಿ ತಿಂತದ್ದು ನೋಡೋದು ಕಸಗಂತಂದು ಪ್ರಾಣ ಬಿಟ್ಟುಬಿಟ್ಟ. ಹೋಯ್ತು. ಅಲ್ಲ, ನಾನು ನೋಡಿದ್ರೆ ಎಲ್ಲೇ ಕೊಡಪಾನ ಹುಡುಕಿ ಅನ್ನೋದು ಕಸಬಾರ ತಿಂತಂದ್ರೆ ಸತ್ತು ಹೋಯ್ತಲ್ಲ, ಏನು ಮಾಡಬೇಕು ನಾನು. ಆಗ ಅವನು ಯಾವುದೋ ಒಂದು ಮಾಂತ್ರಿಕರನ್ನ ಅಂಜಿನ ಪಂಜಿನ ಹಾಕಿ ನೋಡಿದ್ರೆ ಮನೆಗೆ ಎಲ್ಲಿ ಕೆಲವರು ಸಿಗುತ್ತದು. ಇವ್ರು ಹಂಗ ಮಾಡ್ಲಿಲ್ಲ. ಹಾಗೇನು ಅವನ ಅಪ್ಪನ ಕಾಣಿಸಿದ, ನಾನು ಸೌಕಾರ ಆಗಬೇಕು. ಸೌಕಾರ ಆಗಬೇಕಂದ್ರೆ ಕಾರಣ ಬೇಕು. ಕಾರಣದ ಸೌಕಾರ ಆಗಕ್ಕೆ ಬರೋದಲ್ಲ, ಹೆಂಗೆ ಮಾಡಬೇಕಂತೇಳಿ ಅವರೊಂದು ಆಲೋಚನೆ ಮಾಡಿ ಊರು ಬಿಡಬೇಕಾರ. ಊರು ಬಿಟ್ಟರೆ ಸೌಕಾರ ಆಗಕ್ಕೆ ಬರ್ತಂತೇಳಿ ಹಾಗೇನಾಯ್ತು, ಊರು ಬಿಟ್ಟ ಮೇಲೆ ಒಂದು ಊರೊಳಗೆ 4 ಮಂದಿ ಕಳ್ಳರಿದ್ದು. ಆ ಕಳ್ಳರ ಜೊತೆ ಕೂಡಿದ. ಕಳ್ಳರ ಜೊತೆ ಕೂಡಿ ಏನು ಮಾಡಿದ, ನಾನು ಸೌಕಾರ ಆಗ್ಬೇಕಪ್ಪ. ನೋಡಪ್ಪ, ನಾವು ಒಂದು ಉಪಾಯ ಹೇಳ್ಕೊಂಡಿದ್ವಿ ಸೌಕಾರ ಆಗೋದು. ನೀನು ಅಮಾವಾಸ್ಯ ನಿಂತ ಅಮಾವಾಸ್ಯ ದಿನ ಕಳ್ತಾರಕ್ಕೆ ಹೋಗು, ಅಲ್ಲಿ ನಿನಗೆ ಸಾಕಷ್ಟು ಸಂಪತ್ತು ಸಿಗುತ್ತೆ. ಅಕಸ್ಮಾತ್ ನೀನು ಮತ್ತೆ ಅಮಾವಾಸ್ಯ ದಿನ ನೀನೇನು ಕಳ್ಕೊಂಡ್ಬಿಟ್ರಿ ಅಂದ್ರೆ ನಿನ್ನ ಜೀವನ ಪರ್ಯಂತ ಬದುಕಾದ ನೋಡಿ, ಜೀವನದಾಗ ಹೆಂಗ್ ಮಾಡ್ತಾರೆ ನೋಡಿಕ, ಒಂದು ಆರ್ಸಿ ಅಂದ್ರು ಅವರು. ಸೌಕಾರ ಆಗಿದ್ರೆ ಒಬ್ಬರ ಕಡೆ ಕಾಣಬಾರ್ದು. ಮತ್ತೆ ನೀನೇನು ಕಳ್ಕೊಂಬ ಸ್ಥಿತಿ ಬಂತಂದ್ರೆ ಏನ, ಮತ್ತೆ ನಿನ್ನ ಜೀವನ ಪರ್ಯಂತರವಾಗಿ ಅದೇ ಬದುಕಾದ ಕಳ್ಕೊಂಬ ಬದುಕು. ಕಳುವು ಮಾಡಿದ್ರೆ ನೀನು ಸಂಪತ್ತು ಬರೀತಂದ್ರೆ ನಿನ್ನ ಜೀವನದಲ್ಲಿ ಕೂಡ ಹಂಗೆ ಕಳ್ತನ ಮಾಡ್ಕೊಂಡಾಗ ಸಂಪತ್ತು ಸಿಗ್ತದಂತ ಒಂದು ಮಾರ್ಗ ಕೊಟ್ಟು ಬಿಟ್ರು ಅವರು. ಅಮಾವಾಸ್ಯೆ ಬಂತು. ಹಾಗೇನಾಯ್ತು, ಮನೆ ಬಿಟ್ಟ, ಹೋಗಲಿ ಕಂಬಳಕ್ಕೊಂಡ ಕಳ್ತನ ಮಾಡಬೇಕು. ಅಮಾವಾಸ್ಯೆ ದಿನ ಕತ್ತಲು, ಆ ಬ್ಯಾಸಿಗೆ ಕಾಲ, ಗಂಡ ಹೆಂಡತಿ ಹೊರ ಮಕ್ಕಂಡಿದ್ರು. ಲಾಟಿನ ಮನೆಗೆ ಹಾಕಿ, ದೊಡ್ಡ ಮನೆ, ಲಾಟಿನ ಸಿಗಾಕಾರ ಹೊರ ಮಕ್ಕಳ. ಈ ಮನೆಗೆ ಯಾರು ಇಲ್ಲ, ದೊಡ್ಡ ಮನೆ. ಈ ಮನೆಗೆ ಬೇಕಾದಷ್ಟು ಸಂಪತ್ತಿರುತ್ತೆ. ಈ ಹೊರ ಮಕ್ಕಳ ನಾನು ಒಳಗೆ ಹೋಗಿ ಕಳ್ತನ ಮಾಡ್ಕೊಂಬರ್ಬೇಕಂತೇಳಿ ಆ ಕಂಬಳಿ ತಂದಿದ್ದಾರೆ. ಇದು ಅಡ್ಡಪಟ್ಟ ಬಂದಿದ್ದಂತೆ ಕಂಬಳಿ ಕಟ್ಟೆ ಮ್ಯಾಗಿಟ್ಟು ಮನೆಗೆ ಹೋಗೋದು ಒಳಕ. ಇವನು ಹೊರ ಮಕ್ಕಳಿದ್ದಾರೆ ಯಜಮಾನ. ಆಸೆ ಕೂಡ ಗದ್ದಿದ್ದಿಲ್ಲ, ಇವಕ್ಕ ನೆಲದ ಮೇಲೆ ಮಕ್ಕಳಿದ್ದು ಪಾಪ ಗಂಡೆ ಇರ್ತಿ. ಆಗ ಅವ್ರು ಇಂತಿ ನೆಮಿಸ್ತ ಎದ್ದೇಳು ಎದ್ದು ಏನ್ರಿ ನಿಂದು ನೋಡಿ, ಎಂಥ ದಯಾವುಳ್ಳ ಪರಮಾತ್ಮ. ನಾವಿಬ್ರು ಈ ನೆಲದ ಮೇಲೆ ಮಕ್ಕಳ ನೋಡ್ಲಾರ್ದ ಕಂಬಳಿ ಕೊಟ್ಟ ಹೊಡ್ಕೊಂಬಕ್ಕಂತ ಕಂಬಳಿ ತಂದು ಹೊಡ್ಕೊಂಬಕ್ಕೊಂಬಿಟ್ರು. ಅವ್ರು ಏನ್ ಹೇಳಿದ್ರು, ಪಾಪ ನೀನು ಜೀವ ಅಂತ ಕಳ್ಕೊಂಬಂದು ಬಂತಂದ್ರೆ ಸಹಾಯಕ ಕಳ್ಕೊಂತೀನಿ, ಇಲ್ಲ ನೀನು ಕಳ್ತನ ಮಾಡಿ ಸಂಪತ್ತು ಸಿಕ್ಕತ್ತ ಬಂದ್ರೆ ಸಹಾಯಕ ನೀನು ಯಾರ ಕೈಗೆ ಸಿಕ್ಕದಲ್ಲ ಅಂತ ಹೇಳ್ಕೊಟ್ಟಿದ್ರು. ಇವನು ಹೋದ ಮನೆ ನೋಡ್ತಾನ, ಮನೆ ಏಕಾದಶಿ ಆಗೈತೆ. ಹೆಂಗೆ ಏಕಾದಶಿ, ನನ್ನ ಮನೆ ನೋಡಿದ್ರೆ ಶಿವರಾತ್ರಿ ಆಗೈತೆ ಅಂದ್ಕೊಂಡು ಇವ್ರ ಮನೆ ಏಕಾದಶಿ ಆಗೈತೆ ಅಂತ. ಏನೂ ಇಲ್ಲ ಮನೆ, ಗಂಗಾ ಜಂಬು ಮೊದಲು ಮಾಡಿದ್ರು.
ದೊಡ್ಡದು ಮನೆ ಅಂತ ದೊಡ್ಡದು ಎಲ್ಲಿ ಮೂಲೆಗೆ ಇಡೋ ಎಲ್ಲ ಕುಡಿಯೋಕ್ಕೆ ಅಡ್ಡಿಟ್ಕೊಂಡು ಗಂಡ ಏನು ಅಯ್ಯ ಅಯ್ಯ ಬಂದ ವಾರ ನೋಡಿದ್ರೆ ಕಂಪ್ನಿ ಇಲ್ಲ ಹೊರ್ಗಡೆ ಮಕ್ಕಂಡ ಅವ್ರೇನು ಹೇಳಿದ್ರು ನೀನು ಸಹಾಯ ತನಕ ನೀನು ಕಳ್ತನ ಮಾಡಿದ್ದೆ ನಿಜವಾದ ಸಹಾಯ ತನಕ ಕಳ್ಕೊಂಬಂದು ಬರ್ತದೆ ಕಳ್ತನ ಮಾಡಿದ್ದೆ ನಿಜವಾದ ಸಹಾಯ ತನಕ ನಿಂಗೆ ಸಂಪತ್ತು ಸಿಗ್ತದೆ ಅಂತ ಹೇಳಿ ಕಳ್ಕೊಂಡು ನಾನು ಕಂಪ್ನಿನ ಹೆಂಗೆ ತಗೊಂಡ್ಬಿಟ್ಟಿದ್ರು ಎರಡು ಹೊರ್ಗಡೆ ಮಕ್ಕೊಂಬಿಟ್ಟಾವ ಅಂತೇಳಿ ಒಂದು ಮರಿ ಕುಂದ್ಕೊಂಡ ಹೆಂಗನ್ನ ಮಾಡಿ ಅವ್ರು ಎಂತಂದ್ರೆ ಎದ್ದು ಹೋದಾಗ ಕಂಬಳಿ ತಗೊಂಡು ಓಡೇ ಬಿಡೋ ಮೊದಲು ಕಂಬಳಿ ಕಳ್ಕೊಂಡು ಸಾಯಿ ತಗೊಂಡು ಕಳ್ಕೊಂಬಂದು ಬರ್ತಾವು ಆ ಯಜಮಾನ ಸ್ವಲ್ಪ ಬೆಳಗ್ಗೆ ತುಂಬ ಚಟ ಇತ್ತು ಇವನು ಏನು ಮಾಡಿದ್ರು ಕಂಬದ ಮರಿಯೇ ಕುಂದ್ಕೊಂಡಿದ್ದ ಯಾವ ಗೆದ್ದೋದ್ರು ಯಾವ ಕಳ್ದಾಗ ಇದ್ದೇ ಇಲ್ಲ ಹಾಗೇನು ಮಾಡಿದ ಎಲ್ಲೆಡೆ ಕೆಕ್ಕೊಂಡ ತಂಬಾಕು ಹಾಕ್ಕೊಂಡ ಜಾಸ್ತಿ ಬಾಕ್ ಕುಂಗಳಿಲ್ಲ ಎಲ್ಲಿ ಕಂಬದ ಮರಿ ಕುಂಕೊಂಡಿದ್ದಾರ ಬಾಕ್ ಸಿಡ್ತು ಉಗುಳು ನೀನು ಎಷ್ಟು ಉಗುಳ್ತು ಉಗುಳು ಕಂಬಳಿ ಬಟ್ಟೆ ಬಿಟ್ಟು ಹೋಗೋದಲ್ಲ ಉಗುಳು ಬ್ಯಾಡಪ್ಪದಲ್ಲಿ ಲೇಸನ ಉಗುಳು ಹಾಗೆಂದು ಉಳಿಸ್ಕೊಂಡ ಅದು ಕೈ ಎದ್ದಲತ್ತಿತ್ತಲ್ಲ ಆ ಏಜಿ ಕಪಾಕ ಹಚ್ಚಿತ್ತು ಹಂಗ ಎದ್ದಂತ ಏನು ನಿಮ್ದು ಸತ್ಯಾಗ ಮಕ್ಕಳ ಎದ್ದಲತ್ತ ಅಲ್ಲ ನಾನು ರೊಕ್ಕ ಖರ್ಚು ಮಾಡಿ ಸಾಕಷ್ಟು ನಿನ್ನ ಒಪ್ಪಿಗೆ ನಾನು ಮದುವೆ ಆಗಿನಿ ನನ್ನ ಕೈಯಾಗ ಉಗುಳು ಕಪಾಳ ಕಚ್ಚಂದ್ರೆ ನೀನು ಎಷ್ಟು ಸಿಟ್ಟಿ ಬರ್ತಿ ಅವ್ರು ಏನು ಮಾಡಿಲ್ಲ ತಪ್ಪು ಮಾಡಿಲ್ಲ ಏನೇನೋ ಸುಮ್ಮನೆ ಉಗುಳಿಸಿರ್ತಾರೆ ನನ್ನ ಕೈಯಾಗ ಅವಾಗಿದ್ದ ಅವನೇನೇನು ಮಾಡಿಲ್ಲ ಪಾಪ ಸುಮ್ಮನೆ ಉಗುಳಿಸಿರ್ತದ ಅವಾಗಿದ್ದ ನೀನು ರೊಕ್ಕ ಖರ್ಚು ಮಾಡಿದಂತ ಏನು ಸ್ವಲ್ಪ ಉಗುಳಿಸಿದ್ರೆ ಹಿಂಗೆ ಮಾಡ್ತೀಯಲ್ಲ ಅವ್ರಿಗೆ ನಮ್ಮ ಬಂದಿರೋದು ಗೊತ್ತಾಗಿತ್ತು ಅವನು ಎಂತ ತಡಿ ಬರ್ತಂತ ಕಾಲು ಕಡೆ ಹೋದ್ರೆ ಕಂಬಳಿ ತಗೊಂಡು ಓಡೇ ಅಲ್ಲ ಯಾಕ ಸಾಯ ತಗೊಂಡು ಕಳ್ಕೊಂಡು ಬರ್ತದೆ ಆದರೆ ಇವನು ಹಂಗ ಯಾವ ರೀತಿಯಾಗಿ ಅದು ಒಂದು ಅಂಜನ ಪಂಜನ ಇಟ್ಟು ನೋಡಿದ್ರೆ ಎಲ್ಲ ನಾವು ಪೋಡಿಕೆನಂತ ನೋಡಿದ್ರೆ ಸಿಗದಿತ್ತು ಆ ಕಳ್ಳರ ಮಾತು ಕೇಳಿ ಕಂಬಳಿ ಕಳ್ಕೊಂಡು ಉಗುಳಿಸಮ್ಮ ಬದುಕಬಾರ್ದು ಅದೇ ರೀತಿಯಾಗಿ ಜೀವಮಾನದಲ್ಲಿ ಪರಮಾತ್ಮನು ಕೊಟ್ಟಂತ ಶಿಕ್ಷಾನುಸಾರವಾಗಿ ದುಡ್ಡು ಸಂಪಾದಿಸಿ ನಮ್ಮ ಜೀವನವನ್ನು ಸಾಗಿಸ್ಬೇಕಪ್ಪ ಈ ರೀತಿ ಕಳವಿನ ಅಪರಾಧಕ್ಕೆ ಹೋಗಬಾರ್ದು ಅಂತೇಳಿ ಜ್ಞಾನವಂತರನ್ನಾಗಿ ಮಾಡಿದ ಲಿಂಗೇಶನು ಅದೇ ರೀತಿಯಾಗಿ ಕಳ್ಳರು ಆ ಲಿಂಗೇಶನ ವಾಣಿಯಿಂದ ಉದ್ದು ಬಿದ್ದು ಬೆಳೆದು ಸನ್ಮಾರ್ಗದಲ್ಲಿ ನಡೀತಕ್ಕಂಥವರಾದರು ಇಲ್ಲಿ ಲಕ್ಕಮ್ಮನ ಗುಡಿ ಹತ್ರ ಬಂದಿದ್ದಾನೆ ಆ ಆದಿಲಕ್ಷ್ಮಿಯು ಪ್ರತ್ಯಕ್ಷಳಾದರು ಹಾಗೆ ಹೇಳಿದ್ರು ಬಾಲಕನಿಗೆ ಈ ಜಾಗ ನಿನ್ನದು ಇಲ್ಲಿರುವವರೆಲ್ಲರೂ ನಿನ್ನವರು ಲಿಂಗೇಶನ್ ಎಲ್ಲಿಗೆ ಹೋಗಬೇಡ ಸರಿ ನನ್ನ ಭಕ್ತರ ಮನೆಗೆ ಹೋಗಿ ನನಗೆ ತಿಳಿಸಿ ಬರ್ತಾರಂತೆ ಲಿಂಗೇಶನ್ ತನ್ನ ಬಂದಿರದಾಗ ಉಳಿಸಿಕೊಂಡು ಗಾದಿಯವರ ಮನೆತವರಾಗಿರ್ತಕ್ಕಂಥ ಲಿಂಗಮ್ಮ ಬಸಪ್ಪ ಆ ದಂಪತಿಗಳ ಕನಿಷ್ಠಗಳಿಗೆ ಹೋಗಿ ನನ್ನ ಮಂದಿರದೊಳಗೊಬ್ಬ ಶರಣನಿದ್ದಾನೆ ಲಿಂಗೇಶ ನಿಮ್ಮ ಮನೆ ಬರಮಾಡ್ಕೊಳ್ರಿ ಕೈಲಾಸದ ಹೋಲಾಗ್ತ ನಿಮ್ಮ ಮನೆ ಅಂತೇಳಿ ಆಶೀರ್ವಾದದ ಮೂಲಕ ಲಿಂಗೇಶನಿಗೆ ವರ್ತಮಾನವನ್ನ ಲಕ್ಕಮ್ಮ ತಿಳಿಸಿದರು ಗ್ರಾಮ ದೇವತೆ ಅವರ ಮನೆಯ ಒಂದು ದೇವತೆ ಆಗಿದ್ದಳು ಆದಿಲಕ್ಷ್ಮಿ ಆಗ ಬೆಳಗಿನ ಜಾವ ಲಿಂಗಮ್ಮ ಬಸಪ್ಪ ಬಂದು ಆ ಲಿಂಗೇಶನನ್ನ ತಮ್ಮ ಮನೆಗೆ ಬರಮಾಡಿಕೊಳ್ತಕ್ಕಂಥದ್ದನ್ನ ನಿನ್ನೆ ನಾವು ನೀವೆಲ್ಲರೂ ತಿಳ್ಕೊಂಡಿವಿ ಅದೇ ರೀತಿಯಾಗಿ ಆದಿಲಕ್ಷ್ಮಿ ಅನುಗ್ರಹಂತೆಯೇ ಆ ತಾಯಿಯ ಆಶೀರ್ವಾದದಿಂದ ಗಾದಿಯವರ ಮನಸ್ಸೇನ ಸೇರ್ತದರೆ ಅಲ್ಲೇ ಅವರ ಮನೆತನ ಎಂತದಪ್ಪ ಅಂದ್ರೆ ಒಕ್ಕಲ ಮನೆತನ ದನ ಕುರಿ ಇರ್ತಕ್ಕಂಥ ದನಗಳು ಸಾಕಷ್ಟು ಗಳೆವು ಎಲ್ಲ ಇರ್ತಕ್ಕಂಥ ಆಕಳುಗಳು ಸಾಕಷ್ಟು ಇದ್ದವು ಅದು ಒಕ್ಕಲ ಮನೆತನ ಆಗಿತ್ತು ಅವರ ಮನೆಗಳ ಪ್ರೇಮವನ್ನು ಹೆಂಗೆ ಪಡ್ಕೊಳ್ತಾರೆ ಎಂಬುದನ್ನ ಇಂದಿನ ಪುರಾಣದಲ್ಲಿ ನಾವು ನೀವೆಲ್ಲ ತಿಳ್ಕೊತಕ್ಕಂಥ ಆಗೋಣ ಅಂತೇಳಿ ಪುರಾಣವಾಕ್ಯ ಬರ್ತಕ್ಕಂಥ ರಾಗೋಣ ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್ ಆದಿಲಕ್ಷ್ಮಿಯನುಜ್ಞೆಯಂತೆಯೇ ಗಾದಿಯವರ ಮನೆಯೊಳಗಿರುತ್ತಿ ಮೋದನ ಸೇವೆಯನೆಸಗಿ ಲಿಂಗಮ್ಮ ಬಸಪ್ಪದ ವಾದಿಸದೆ ಪ್ರೇಮವ ಪಡೆದಿರು ಮೇದಿನಿ ಮುತ ಸಿದ್ಧಿತನು ತನ್ನೊಳಗಾದಿಯು ಗಾದಿಯಿಂದ ಎದಿರ್ತಡು ಮನೆ ಕುರಿಗಳ ಕಾಯುವ ಹುಡುಗರ ನಾಡ
ಕೇಳುತ್ತನೊಡನೆ ಬಂದ ಲಿಂಗದೇವನ ನುಡಿತದಲೇ ಸನಿಗ ತೊಳಿಲ್ ನಿಲ್ಲುತ್ತಲಿದ್ದರನು ನಯದಿ ತಡೆಯದಲವರ ಹುಲಿಗಳಾಗಡೂರೆಡಬಿಡದಲೇ ಇರುತ್ತೆ ನಿಲ್ಲುವುದು ಮಿಡುಕಡಲೆ ಕಾಡೆಲ್ಲ ಮುರೆ ನಿಶ್ಶಬ್ದವಾಗುವುದು ನಿಶ್ಶಬ್ದವಾಗುವುದು ಜೈ ನಮ ಪಾರ್ವತಿ ಭಜರ ನಮಃ. ಆದಿಲಕ್ಷ್ಮಿ ಅನುಗ್ರಹಿಸಿಯ ಕಾಜಿಯವರ ಮನೆಯಿಂದ ಸೇರಿದ ಮನೆಯವರ ಕುಟುಂಬವನ್ನ ಕಳಿಸಿದ. ಆದ್ರೂ ಬಸಪ್ಪ ಲಿಂಗಮ್ಗೆ ಅತ್ಯಂತ ಒಂದು ಆನಂದ. ನಮ್ಗೆ ಮಕ್ಕಳಿಲ್ಲದ ಚಿಂತೆಯನ್ನು ತೊಲಗಿಸಿದ ನಮ್ಮ ಲಿಂಗೇಶ ಮನೆಗೆ ಬಂದ ಅಂತೇಳಿ ಬಹಳ ಒಂದು ಸಂತೋಷ ಆತನಿಗೆ. ಹಾಗೇನಾಯ್ತು ಬಸಪ್ಪ ಲಿಂಗಮ್ಮ, ಅಮ್ಮ ನಾನು ಕೂತು ಉಂಡ ಅಭ್ಯಾಸ ಇಲ್ಲ, ಕಾಯಕವೇ ಕೈಲಾಸ. ಹಿಂದೆ ಬಸವಾದಿ ಬ್ರಹ್ಮತಾದಿಗಳು ಕೈಲಾಸ ಕಾಯಕ ಮಾಡಿ ಕಂಡಿದ್ದಾರೆ. ಅಮ್ಮ ನಾನು ಈ ದನಗಳನ್ನು ಬೇಯಿಸ್ಕೊಂಡು ಬರಕ್ಕೆ ಹೋಗ್ತೀನಿ. ಬೇಡ ಲಿಂಗೇಶ, ನಿನಗೆ ಯಾಕಪ್ಪ ಇವೆಲ್ಲ, ಮನೆಯೊಳಗೆ ನೀನು ಪ್ರಸಾದ ಇರೋದೇ ನನಗೆ ಒಂದು ಸಂತೋಷದ ಜೀವನ ಆಗೈತೆ. ಬೇಡ ಶಿವ, ನೀನು ಮನೆಗೆ ಇರು, ಇಲ್ಲೇ ಅಮ್ಮ ನಾನು ಹೋಗಿ ಬರ್ತೇನೆ ಅಂತೇಳಿ ಆ ದನಗಳನ್ನು ಬಿಟ್ಕೊಂಡು ಆ ಒಂದು ಮೇಯಿಸ್ಲಿಕ್ಕೆ ಹೋಗ್ತಿದ್ದ. ಕೆಲವು ದಿನಗಳಿಗೆ ಮೇಯಿಸ್ಕೊಂತ ಹೋಗ್ಬೇಕಾದ್ರೆ ಕುರಿಕಾಯ್ತಕ್ಕಂಥ ಹುಡುಗರು ಜೊತೆ ಕಲಿತು ಕುರಿಕಾಯ ಮಕ್ಕಳ ಜೊತೆ ಗೂಡಿಕೊಂಡು ಆ ದನಗಳನ್ನು ಮೇಯಿಸಲಿಕ್ಕೆ ಏನೋ ಹೋಗ್ತಿದ್ದ ಲಿಂಗೇಶ. ಆಗ ಆ ತನಗೆ ಯಾವಾಗ ಆನಂದ ಆಗುತ್ತೋ ಅವ ಕೊಳಲು ಬಾರಿಸ್ತಿದ್ದ. ಕೊಳಲು ಬಾರತಕ್ಕಂಥ ಒಂದು ಶಬ್ದದ ನಾದ ಆ ದನಗಳು ಏನಿದ್ವಲ್ಲ ಮೇಯ್ತಕ್ಕಂಥ ಮುಗ್ಧ ಜೀವಿಗಳು ಬಂದು ಕೆಟ್ಟನ ಕಿವಿ ನಿಗರಿಸಿಕೊಂಡು ಆ ನುಡಿಯನ್ನು ಆಲಿಸ್ತಿದ್ವು. ಆ ನುಡಿಯೊಳಗ ಶಿವನ ಶಬ್ದ, ದೇವಿ ನಾಮಾವಳಿ ಹೊರಗೆ ಬರ್ತಿದ್ವು. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ಏನಾಯ್ತು, ವೇದಾವತಿ ನದಿಗೆ ನೀರಿಗೆ ಬಿಟ್ಟಿದ್ದ ದನಗಳನ್ನ. ಅಲ್ಲಿ ಇಬ್ಬರು ಶರಣರು ತತ್ವ ವಿಚಾರವನ್ನು ಮಾತಾಡ್ತಿದ್ರು. ಆ ಶರಣರು ಯಾರೆಂಬುದನ್ನು ನುಡಿಯಲ್ಲಿ ತಿಳ್ಕೊಳ್ಳ. ಇಂತು ಮೋದದೋಳಿರುವ ಸಮಯದೊಳಂತುದೊಂದು ಒಂದೂರು ಪ್ರಸಿದ್ಧಿಯ ಸಂತನೆಂದೇ ಎಳ್ಳಾರತಿಯನಿಪ ಸಣ್ಣ ಗ್ರಾಮಮದು ಶಾಂತನಲ್ಲಿಂದೆದ್ದ ಮಹಾತ್ಮಂ ಸಂತಸದಿ ಶೇಖಾವಲಿಯನಿಪ ಕಾಂತನಾಮದ ತಾತನಾಥಂ ಸುಪ್ರಸಿದ್ಧನಿವ ಶಾಂಬ ಜಯ ಪಾರ್ವತಿ ಭಜರ ಮಹಾದೇವ. ಆಗ ಈ ಅವ ಬಳ್ಳಾರಿ ಮರಿಸ್ವಾಮಿಗಳು ಮತ್ತು ಎಳ್ಳಾರ್ತೆ ಶೇಷಾವಲಿ ಸಾಹೇಬರು ಒಂದು ಮಾಮರದ ಗಿಡದಲ್ಲಿ ಕುಂತು ತತ್ವ ವಿಚಾರವನ್ನ ಅಲ್ಲಿ ವಿಷಯಾದಿಗಳನ್ನು ಮುಂದಿಟ್ಟುಕೊಂಡು ಆ ಪ್ರತಿಪಾದನೆ ಮಾಡ್ತಿದ್ರು. ಅಂದರೆ ಆಧ್ಯಾತ್ಮದ ವಿಚಾರ. ಅವರು ಈ ಶೇಷಾವಲಿ ಸಾಹೇಬರು ಎಳ್ಳಾರ್ತಿ ಆಲೂರು ತಾಲೂಕಿನಾಗ ಬರ್ತಕ್ಕಂಥ ಸಣ್ಣ ಗ್ರಾಮ, ಮುಸ್ಲಿಮ್ಸ್ ಧರ್ಮದವರು. ಇಲ್ಲಿ ಬಳ್ಳಾರಿ ಮರಿಸ್ವಾಮಿಗಳು. ಇದು ಆ ಒಂದು ಇರ್ತಕ್ಕಂಥ ಕುಲಚಲಾದಿಗಳಿಲ್ಲ, ಅಂದರೆ ಆತ್ಮ ಸಂಯೋಗದ ವಿಚಾರ. ಅಲ್ಲೇ ಜಾತಿ ಭೇದಕ್ಕೆ ಹೋಗಲಿಲ್ಲ ಅವರು. ಅವರು ಏನು ಮಾಡಿದ್ರು, ಆತ್ಮ ಸಮೂಹದ ಜ್ಞಾನವನ್ನು ಅಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ಯಾವ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ವಿಚಾರ ಮಾಡುತ್ತೋ ಅದಕ್ಕೇನಂತಾರ ಆಧ್ಯಾತ್ಮ ವಿಚಾರ ಅಂತ. ವರ್ತಮಾನ ಕಾಲದಲ್ಲಿ ಯಾವ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ವಿಚಾರ ಮಾಡ್ತಾರೋ ಅದಕ್ಕೆ ಆಧ್ಯಾತ್ಮ ವಿಚಾರ ಅಂತ ಕರೀತಾರೆ. ಅದೇ ರೀತಿಯಾಗಿ ಜ್ಞಾನ ಅಜ್ಞಾನ ಇದು ಹೆಂಗೈತಪ್ಪ ಅಂತಂದ್ರೆ, ಚಂದ್ರನೇಕ ದೇಶ ಕಳಂಕು, ಚಂದ್ರನನ್ನು ಚಂದ್ರ ಮುಸುಕದ ಚಂದ್ರನಿಂದ ಬೆಳೆಸಿಕೊಂಡು ಚಂದ್ರ ಪೂರ್ಣ ಕಳೆಯಿದ್ದರಿಗೆ ತೋರದಂತೆ, ಆತ್ಮನಮ್ಮಿ ಆತ್ಮನಂ ಆಚ್ಛಾದಿಸದೆ ಆತ್ಮಂದರಿಸಿಕೊಂಡು ಆತ್ಮಜ್ಞಾನ ಕಾಲದಲ್ಲಿ ತೋರದಂತೆ ಹೋಗುವುದು. ಅಂದರೆ ನಾವು ಬಿದಿಗೆ ಚಂದ್ರ ನೋಡ್ತೀವಿ, ಈಗ ಅರ್ಧ ಕತ್ಲಿರುತ್ತೆ, ಅರ್ಧ ಬೆಳಕು ಇರುತ್ತೆ.
ಆದರೆ ಆ ಬೆಳಕನ್ನ ಮುಚ್ಚುವ ಶಕ್ತಿ ಆ ಒಂದಿರ್ತಕ್ಕಂಥ ಕತ್ತಲಿಗೆ ಇಲ್ಲ. ಆದರೆ ಚಂದ್ರರಿಂದಲೇ ಬೆಳೆಸಿಕೊಳ್ತದೆ. ಚಂದ್ರ ಹೊಂದಿರ್ತಕ್ಕಂಥ ಆಶ್ರಯನ ಮಾಡಿಕೊಂಡೈತೆ ಕತ್ತಲು. ಚಂದ್ರ ಪೂರ್ಣ ಕಳೆಯಿಂದಲಿಗೆ ತೋರದಂತೆ ಯಾವಾಗ ಅವರಿಗೆ ದಿನದಿನಕ್ಕೆ ಪ್ರಕಾಶ ಹೆಚ್ಚಾಗುತ್ತೋ, ಹುಣ್ಣಿಮೆ ಬಂದಂಗಲ್ಲ ಆ ಕತ್ತಲು ಇಲ್ಲದಂಗೆ ಸ್ವಲ್ಪ ಪ್ರಕಾಶಮಾನವಾಗಿ ಹೆಂಗಾಗುತ್ತೋ ಅದರಂತೆ ಕತ್ತಲು ಎಲ್ಲಿ ಹೋಯ್ತಿದ್ರೆ ಅದರೊಳಗ ಅಡಕವಾಗಿರುವುದು. ಅದರಾಗೆ ಅಜ್ಞಾನ ಅಂತಕ್ಕಂಥದ್ದು ನಮ್ಮ ಹೃದಯದೊಳಗೆ ಹೆಂಗೈತೆ, ಆತ್ಮನನ್ನೇ ನಂಬಿಕೊಂಡೈತೆ. ಆತ್ಮನಿಂದ ಎದುರಿಗೇನೆ ಇಟ್ಟುಕೊಂಡು ಬೆಳಗುತ್ತೈತೆ. ಆತನ ಇಟ್ಟುಕೊಂಡು ಸದ್ಗುರು ಆತನ ಗುರುವಿನ ಮುಖಾಂತರವಾಗಿ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಸ್ವತ್ಮಜ್ಞಾನ, ಸ್ವರೂಪ ಜ್ಞಾನ ಇವೆಲ್ಲವೂ ಒಂದೇ. ಆದರೆ ಯಥಾರ್ಥ ಜ್ಞಾನ ಯಾವ ವ್ಯಕ್ತಿಗಾಗುತ್ತೋ ದಿನದಿನಕ್ಕೆ ಕತ್ತಲು ಅನುಭವದಿಂದ ಬಿಡುಗಡೆಯಾಗಿ ಬ್ರಹ್ಮಜ್ಞಾನ ಉತ್ಪತ್ತಿ ಆಗುತ್ತೆ. ಆತ್ಮಜ್ಞಾನ ಸಂಪನ್ನನಾಗ್ತಾನೆ ಆ ವ್ಯಕ್ತಿ. ಅವನು ಅವಧೂತ ಲಕ್ಷಣಕ್ಕೆ ಬರ್ತಾನೆ ಅಂತಕ್ಕಂಥ ವೇದಾಂತದ ಒಂದು ರಹಸ್ಯ. ಅದೇ ರೀತಿಯಾಗಿ ಈ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ, ಪ್ರತಿಪಾದಿಕ ಸತ್ತ ಅಂತ ಹೇಳ್ತಾರೆ. ಅಂದರೆ ಈ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಅಂತಕ್ಕಂಥವೇನಿದೆವಲ್ಲ, ಸತ್ತು ತ್ರಿವಿಧ, ಚಿತ್ತು ಚತುರ್ವಿಧ, ಆನಂದ ಅಷ್ಟವಿಧ, ನಿತ್ಯ ಚತುರ್ವಿಧ, ಪೂರ್ಣ ತ್ರಿವಿಧ. ಈ ತತ್ವಗಳಿಂದ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಆ ಚೇತನ ವಸ್ತು ಗೋಚರ ಆಗಬೇಕಾದ್ರೆ ಹೆಂಗ ಪಾರಮಾರ್ಥ ಸತ್ತ, ವ್ಯವಹಾರಿಕ ಸತ್ತ, ಪ್ರತಿಪಾದಿಕ ಸತ್ತ. ಅಂದ್ರೆ ನೀರು ಏನೈತಲ್ಲ ಅದು ಪಾರಮಾರ್ಥ ಸತ್ತ ಇದ್ದಂಗ. ಅದ್ರ ಮೇಲೆ ನೊರೆ ಗುರುಳೆ ಎರಡು ಕಾಣ್ತಾವ. ನೀರಿನ ಮೇಲೆ ನೊರೆನೂ ಇರ್ತತೆ, ಬುರುಗಂತೂ ಅದನ್ನು ಬುರುಗು ಅದನ್ನು ಉತ್ಪತ್ತಿ ಆಗತ್ತೆ, ಗುಳ್ಳಿನೂ ಉತ್ಪತ್ತಿ ಆಗತ್ತೆ. ಅದು ಎಲ್ಲಿ ಉತ್ಪತ್ತಿ ಆಗುತ್ತೆ? ನೀರಿನೊಳಗಿನ ಉತ್ಪತ್ತಿ ಆಗುತ್ತೆ. ಆದರೆ ವ್ಯವಹಾರ ಬೇರೆ ಪ್ರತಿಭಾಸಕ ಅನಿಸ್ಕೊತಾವ. ನೀರು ಗುಳ್ಳೆ, ನೊರೆ ಗುಳ್ಳೆ ಅಂತ ಕರಿತೀವಿ. ಅದು ನೀರು ಹೊರಗೋದ್ರೆ ನೀರಿನಾಗ ಕಲಿತಿದೆ, ಬುರುಗು ಕರಿಯೋದ್ರೆ ನೀರಿನಾಗ ಕಲಿತೀವಿ. ಅದರಂತೆಯೇ ಪಾರಮಾರ್ಥಿಕವಾಗಿ ಸತ್ಯವಾಗಿರ್ತಕ್ಕಂಥ ವ್ಯವಹಾರಿಕವಾಗಿ ಹೆಂಗೆ ಪ್ರತಿಭಾಸಕಾಗಿ ತೋರುತ್ತೋ ಜಗತ್ತು ಕೂಡ ಅಷ್ಟೇ. ಪಾರಮಾರ್ಥ ಸತ್ಯದೊಳಗ ನಮಗೆ ಸತ್ಯವಾಗಿ ಕಂಡ್ರು ಕೂಡ ಅಷ್ಟೇ ಮಿಥ್ಯೆ ಇದೆ ಜಗತ್ತಿಗೆ. ಅದೇ ರೀತಿಯಾಗಿ ಇಂಥ ಒಂದು ವ್ಯವಹಾರಕ ಅಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಿಂಗೇಶ್ ಅಂದ್ಕೊಂಡ ನಾನು ಇವರ ಜೊತೆ ಕೂಡಬೇಕು, ಇವರನ್ನ ಒಡನಾಡಿ ಆಗಬೇಕು. ಶರಣರ ಸಂಘ ಹೆಜ್ಜೇನು ಸವಿದಂತೆ ಇವರ ಸಂಘವನ್ನು ನಾನು ಬಯಸಬೇಕು, ಇವರಲ್ಲಿ ವಿಚಾರ ತಿಳ್ಕೋಬೇಕು, ಇವರು ಆತ್ಮಜ್ಞಾನಿಗಳಿದಾರಂತೇಳಿ ಹಂಬಲ ಹೆಚ್ಚಾಯಿತು ಲಿಂಗೇಶನಿಗೆ. ಅಂದೇನೆ ಗುರುಗಳ ಹಿಂದೆನೆ ತಲೆಗಳನ್ನು ಕಟ್ಟಿ ಹಾಕಿ ಅವ್ರ ಹಿಂದೆನೆ ಹೂಡೋಡಿ ಬಂದು ಬಳ್ಳಾರಿ ಮರುಸ್ವಾಮಿಗಳಿಂದ ಹೋಗತಕ್ಕಂಥವ್ರಾಗಿದ್ದಾನೆ. ಇಂಥ ಶೇಷಾವರ ಸಾಹೇಬರು ಎಲ್ಲಾರ್ತಿಗೆ ಹೋದರು. ಆಗ ಬಳ್ಳಾರಿ ಮರುಸ್ವಾಮಿಗಳಿಂದ ಹಿಂಬಾಲಿಸ್ತು ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಏನು ಕೇಳ್ತಾನೆ ಎಂಬುದನ್ನ ಈ ನುಡಿಯಲ್ಲಿ ತಿಳ್ಕೊತಕ್ಕಂಥಾರ. ಆ ಸಮಯದೋ ಲಿಂಗದೇವ ಬೇಸರಿಯದಲ್ಲಿ ಕೇಳುತ್ತಲ್ಲಿಯೇ ದಾಸನಾದದಿ ನಿಂತುಕೊಂಡಿದ್ದಂ ಕರವ ಮುಗಿದು ತಾಸಿನವರೆಗೂ ಮಲ್ಲಿ ನಡೆದಿರಲ್ ಪಿಸು ಮಾತುಗಳ ನೆನಪಿಡುತ್ತಲಾಸವರ ಪಡೆದ ನಯದಿ ಮರಿಸ್ವಾಮಿ ಸನ್ನಿಧಿಯೊಳು ತನಗೆ ಸಂಶಯವುಳ್ಳ ಮೂರ ವಿನುತ ಮಗ ಪ್ರಶ್ನೆಗಳವುಗಳ ದಿನದ ಶಾಸ್ತ್ರವನ್ನು ಕೇಳುತ್ತಲು ಉತ್ತರವ ತಿಳಿದ ಅನುನಯದೊಳವನಲುವುಗಳ ಜನೆತಗೀಗ ಪೇಳುತ್ತಿಗೆ ನಾ ಬಿನದಿ ಕೇಳುತ್ತೆ ಸಂದೇಹವ ಕಳೆದುಕೊಳ್ಳದಿ ಸಾಂಬ ಜಯ ನಮ ಪಾರ್ವತಿ ಪದೇಶ್ವರ ನಮಃ.
ಬಳ್ಳಾರಿ ಮರುಸ್ವಾಮಿ ಅಲ್ಲಿ ಬಳ್ಳಾರಿಗೆ ಪ್ರಯಾಣ ಬೆಳೆಸಿದ. ಏನು ಕಾಣದ ಮುಕ್ತನಾಗಿ ಕೈ ಜೋಡಿಸಿ ನಿಂತ್ಕೊಂಡು ನಿಂತ್ಕೊಂಡಾಗ ಆತನ ಸ್ಥಿತಿಯನ್ನು ಕಂಡರು ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ಬಳ್ಳಾರಿ ಮರುಸ್ವಾಮಿಗಳು. ಆಗ ಮರುಸ್ವಾಮಿಗಳು, ಯಾರಪ್ಪ ನೀನು, ಎಲ್ಲಿದ್ದ ಬಂದಿ? ಅಪ್ಪರೇ ನಂದು ಗುಳ್ಳೆದ ಕ್ಷೇತ್ರ. ನೀವು ಶೇಕ್ಷಾವಲಿ ಸಾಹೇಬರು ಮಾತಾಡಿರ್ತಕ್ಕಂಥ ವಿಚಾರವನ್ನು ನಾನು ತಿಳ್ಕೊಂಡೆ. ನನಗೆ ಒಂದು ಸಂಶಯ ಬಂದೈತೆ. ಆ ಸಂಶಯ ನಿವೃತ್ತಿಗಾಗಿ ನಿನ್ನ ಹತ್ರ ಬಂದಿದೆ. ದಯಮಾಡಿ ನನಗೆ ಆ ಸಂಶಯವನ್ನು ತಿಳಿಸಬೇಕು. ಏನು ಸಂಶಯಪ್ಪ? ನಾನು ಯಾರು? ಆ ಒಂದು ನುಡಿನ ಈ ನುಡಿಯಲ್ಲಿ ತಿಳ್ಕೊ. ತಿಳಿಯಲ ಆನಾರೇತ ಕಿಲ್ಲಿಗೆ ಬಳಿಕೆ ಬಂದೆ, ಜನ್ಮದೇಯಗೆ ತಿಳಿವ ಮಾರ್ಗಮದಾವುದೆಂಬಿ. ಇವು ಪ್ರಶ್ನೆಗಳು ಮೂರು, ಸುಳುವಡಗಿದ ಬ್ರಹ್ಮನಾನೇ. ತಿಳುವಳಿಕೆಗಾಗಿಲ್ಲಿಗೆ ಬಂದಿಗೆ, ಉಳಿದ ಪರಹಿತವೆಸಗಿ ಜನ್ಮವ ಸಾರ್ಥಕಗೊಳಿಪುದು, ಸಾರ್ಥಕಗೊಳಿಪುದು. ಆಗ ನಾನು ಯಾರು, ಎಲ್ಲಿಂದ ಬಂದೆ, ಸುಳುವು ಅಡಗಿದ ಬ್ರಹ್ಮನಂದ್ರೇನು, ಯಾದಕ್ಕಾಗಿ ನನ್ನ ಪ್ರಪಂಚಕ್ಕೆ ಬಂದೆ, ಇವು ಪ್ರಶ್ನೆಗಳು ತಾತನ. ಅದೇ ರೀತಿಯಾಗಿ ಎಷ್ಟೋ ಜನ್ಮಗಳಿಂದ ಈ ಮಾನವ ಜನ್ಮಕ್ಕೆ ಬಂದಿ. ಮಾನವ ಜನ್ಮ ಬಹು ದೊಡ್ಡದಯ್ಯ, ಇದು ಹಾನಿ ಮಾಡಿಕೊಳ್ಳಬೇಡ ಉಚ್ಚಪ್ಪ ಗಡಿರಾಜನ ದಾಸ. ಜಂತು ನಾಮ್ನರ ಜನ್ಮ ದುರ್ಲಭ. ಎಷ್ಟೋ ಜಂತುಗಳೊಳಗ ಇದು ಒಂದು ಜಂತು, ಮಾನವ ಜಂತು. ಅದ್ರೊಳಗೆ ಇದಕ್ಕೆ ಜ್ಞಾನ ಐತೆ, ಇದಕ್ಕೆ ಪರಿವರ್ತನೆ ಐತೆ, ಎಲ್ಲ ವಿಧವಾಗಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ಕಂಡ ದುಃಖಗಳ ಅನುಭವನೂ ಐತೆ. ಆದರೆ ನಾನು ಎದಕ್ಕೆ ಬಂದೀನಿ ಅಂತಕ್ಕಂಥ ವ್ಯವಹಾರವನ್ನು ಮರೆತಿದ್ದಾನೆ ಮನುಷ್ಯ. ನಾನು ಎದಕ್ಕೆ ಬಂದೀನಿ, ಈ ಸುಳು ಅಡಗಿರ್ತಕ್ಕಂಥ ಬ್ರಹ್ಮನೆಂದರೇನು, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನ ಕನಸಂದರಿ. ಆರು ನಾನು ಎಲ್ಲಿಂದ ಬಂದೆ, ಎದಕ್ಕಾಗಿ ಬಂದೆ ಅಂತಕ್ಕಂಥ ವಿಚಾರ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಇಲ್ಲಿ ನಮ್ಮಪ್ಪ ಜನ, ನಮ್ಮಮ್ಮ ಜನ, ನಮ್ಮ ಅಣ್ಣತಮ್ಮಳ ಜನ, ಬಂಧತ್ವ ಐತೆ, ಏನ್ತೆ ಜನ, ಮಕ್ಕಳಾದ ಇವೆಲ್ಲ ನಶ್ವರವಾಗಿ ಹೋಗತಕ್ಕಂಥದ್ದು. ಆದರೆ ನಿನ್ನ ಸ್ವರೂಪದ ಜ್ಞಾನ ನಿನಗೆ ಯಥಾರ್ಥ ಆಗಬೇಕು ಮೊದಲು ಮನುಷ್ಯನಿಗೆ. ಆ ಸ್ವರೂಪದ ಜ್ಞಾನ ಯಥಾರ್ಥ ಆದಾಗ, ನಿನ್ನ ಸ್ವರೂಪ ನಿನಗೆ ಯಥಾರ್ಥ ಆದಾಗ, ನಿನ್ನ ಸುಳುವಳಿಗಿರ್ತಕ್ಕಂಥ ಬ್ರಹ್ಮಚೇತನ ವಸ್ತು ನಿನಗೆ ಗೋಚರ ಆಗ. ಇದರಂಗ ಕುರುಬರು ಕುರಿ ಕಾಯ್ತಿದ್ದ. ಕುರಿ ಕಾಯ್ಬೇಕಾದ್ರೆ ನಾಯಿ ಬಿಡ್ತು, ಅವನು ದಿನಾಲೇ ಅಡವಿಗೆ ಹೋಗೋದು ಮೇಯ್ಸ್ಕೊಂಬರೋದು, ಅಡವಿಗೆ ಹೋಗೋದು ಮೇಯ್ಸ್ಕೊಂಬರೋದು ಇತ್ತಲ್ಲ. ಒಂದು ಸಣ್ಣ ಹುಲಿ ಮರಿ ಸಿಕ್ಕು ಬಿಡ್ತಾವೆ. ಆ ಸಣ್ಣ ಹುಲಿ ಮರಿ ಸಿಕ್ಕಾಗ ಏನಾಯ್ತು, ಅದನ್ನು ಹೆಗಲಿಗೆ ಎಕ್ಕೊಂಡು ಬಂದು ಆ ಕುರಿಗಳೊಳಗೆ ಜೋಪಾನ ಮಾಡಿಬಿಟ್ಟವು. ಆದರೆ ಸಂಘದ ದೋಷ ಅದು, ಕುರಿಗಳ ಸಂಘದ ದೋಷದಿಂದ ಹುಲಿ ಎಂಬುದನ್ನು ಮರೆತು ನಾನೊಂದು ಕುರಿನ ಅಂದ್ಕೊಂಡ್ಬಿಡ್ತೆ. ಅದು ಆ ದುಷ್ಟ ಪ್ರಾಣಿ ಯಾವಾಗ ಕುರಿಯ ಸಂಘದಗಳು ಜನ ತಿನ್ನಬೇಕಲ್ಲ, ಅದು ಅದ್ರ ಗೋಚರ ಹೋಗಲಿಲ್ಲ ತಿಂಬಾಕ. ಯಾವುದು ಹುಲಿ ಹೆಂಗಾಯ್ತು, ಆ ಕುರಿಗಳ ಸಂಘದಿಂದ ಈ ಹುಲಿ ಎಂಬುದನ್ನು ಮರೆತು ಅದರೊಳಗೆ ಅವೇನು ತಿಂದವು ಅದನ್ನ ತಿಂದು ಜೀವನ ಮಾಡ್ತಿತ್ತು. ಒಂದು ದಿನ ಹುಲಿಗಳು ಬೇಟೆಯಾಡಕ್ಕೆ ಬಂದು, ಆಹಾರದಿಂದ ಬೇಟೆಯಾಡಕ್ಕೆ ಕಾಯ್ಕೊಂತ ಕುಂತ್ಕೊಂಡ್ವು. ಆದರೆ ಈ ಹುಲಿಗೆ ಏನಿದ್ರಾಗ ಇತ್ತಲ್ಲ ಕುರಿಯಾಗ ಹುಲಿ, ಅದು ಗೋಚರ ಆಯ್ತು ಆ ಹುಲಿಗಳಿಗೆ. ಅಯ್ಯಯ್ಯ ಓಸು ಮಾತಾಡ್ಕೊಂಡು, ಇವನು ನಮ್ಮ ಸಂಘದವನು, ನಮ್ಮ ಒಂದು ಹಿತೈಷಿ, ನಮ್ಮ ಜನ್ಮದೊಳಗೆ ಬಂದಂಥವ್ರು ಇವನು. ಆದ್ರೆ ಈ ಕುರಿ ಒಳಗೆ ಕಲ್ತ್ಕೊಂಡಾರಲ್ಲ, ದಿನ ಒಂದು ಕುರಿ ತಿಂದು ನೋಡಿ ಇವನಿಗೆ ಸಾಲದು ಅಂಥದ್ದು. ಇವನು ಯಾವ ಸಂಘದಿಂದ, ಕುರಿಗಳ ಸಂಘದಿಂದ ಇವರು ಕೂಡ ಕುರಿ ಆಗಿದ್ದಂಗಾದರೆ, ಮೊದಲು ಇವನ್ನ ಬೇಟೆ ಆಡಿದ್ರೆ ಅವ್ನು ಕುರಿಗಳು ತಿಂಬಕ್ಕೆ ಬರುತ್ತೆ ಅಂತೇಳಿ ಈ ಹುಲಿಗಳು ಆ ಹುಲಿನ ಬೇಟೆ ಹಾಕ್ತಿರ್ತಾರೆ. ಹಾಗೇನಾಯಿತು, ಸಮಯೋಚಿತವಾಗಿ ಕುರಿಗಳು ಮೇಯ್ತಿದ್ದು, ಇದು ಒಂದು ತಟ್ಟಿಗೆ ಮೇಯ್ಕೊಂತಿತ್ತು. ಇದನ್ನ ಹಿಡ್ಕೊಂಡು ಬಂದ್ವಿ ಊರಿ ಓಸು ಕಲ್ತು. ಅಲ್ಲ, ನಿನಗೆ ಸ್ವರೂಪದ ಜ್ಞಾನ ಸ್ವಲ್ಪನ ಐತ್ಯಾ? ಅವು ನೋಡಿ ಆ ಮಕ ಹೆಂಗೈತೆ ಅವಳು.
ಎರಡು ಕಿವಿ ಮಕ ಸಿಂಬಳ ಹೆಂಗ ಬಾಯಿ ನಾಲ್ಕು ಗರ್ಸೆ ನೀನು ಸುಂದರವಾದ ಮಕ ನಿಂದ ಕೈ ಪಂಜು ಸುಂದರವಾದ ಶರೀರ ಎಲ್ಲ ಹೇಳಿದ್ರು ನೀವೇನು ಮೋಸ ಮಾಡಕ್ ಬಂದಿರ ಯಾವುದು ಹುಲಿ. ಯಾಕಂದ್ರೆ ಸದ್ಯ ದೋಷದಿಂದ ಅದೇನಾಗೈತೆ ನಾನು ಒಂದು ಕುರಿ ಅಂದ್ಕೊಂಡ್ಬಿಟ್ಟೈತೆ ಹುಲಿ ಅದು. ಆದ್ರೂ ಕೂಡ ಈ ಸಂಶಯ ನಿವಾರಣೆ ಆಗ್ಬೇಕಾದ್ರೆ ಎಳ್ಕೊಂಡು ಬಂದು ವೆಲ್ಲಿಗೆ ಬಾಯಿ ಗಡ್ಡಿಗೆ ಎಳ್ಕೊಂಡು ಬಂದು ಕಲ್ತು ಎಳ್ಕೊಂಡು ಬಂದು ನೋಡಪ್ಪ ನಾವು ಸುಳ್ಳು ಹೇಳೋದಿಲ್ಲ ನಿನಗೆ ಮೋಸ ಮಾಡಕ್ ಬಂದಿರಂತೀಯಲ್ಲ ಈ ಬಾಯಿ ಗಡ್ಡೆಗೆ ಪ್ರತಿಬಿಂಬ ನಮ್ಮ ಮಕ ನಿನ್ನ ಮಕ ನೋಡಿಕ ಒಂದೇ ಜವಿಲ್ಲ. ಆಗ ಬಗ್ಗೆ ನೋಡಿದ್ರು ಇವ್ರ ಮಕ ಅದ್ರ ಮಕ ಎಲ್ಲ ಒದ್ದಾಡಿಕಿದ್ದೀವಲ್ಲ ಅವಾಗ ನಿಮ್ಗೆ ಯಥಾರ್ಥ ಜ್ಞಾನ ಆಯ್ತು. ನಾನು ಹುಲಿ ಎಂಬ ಯಥಾರ್ಥ ಜ್ಞಾನ ಆ ಹುಲಿಗಳಿಂದ ಹೆಂಗಾಯ್ತೋ ಅದರಂಗೆ ನಮ್ಮ ಒಂದು ಅಜ್ಞಾನದ ಸಂಘದಿಂದ ಅಜ್ಞಾನಿಗಳ ಸಂಘದೊಳಗೆ ನಾವು ಬೆರೆತೇನಾಗಿವ ನಮ್ಮ ಸ್ವರೂಪವನ್ನು ಮರೆತುಕೊಂಡು ನಾವು ಯಾವಾಗ ಸದ್ಗುರುನಾಥನ ಯಥಾರ್ಥವಾದ ಜ್ಞಾನ ನಮ್ಮ ಸ್ವರೂಪದ ಜ್ಞಾನ ತಿಳಿಸ್ಕೊಡ್ತಾನೋ ಆಗ ನಮಗೇನಾಗುತ್ತೆ ಈ ಭವಬಂಧನ ಅಂತಕ್ಕಂಥದ್ದು ಭವಮಾಲ ಕಲಿಸಿ ಪುಸುರು ಎಡರು ಬಂದು ಕವಿಯಲು ಅಂಜಿದರು ಸಂಪದದಳು ತವಬದ ಒಳೆದು ಸತ್ವ ಸದ್ಧತಿಯನ್ನು ವಿವರಿಸಿ ನೋಡಿದ್ದು ತಿಳಿಯುವ ಶ್ರೀ ಗುರುವಚನ ಉಪದೇಶವನ್ನಾಲಿಸಿ ದಾಗಳಹುದು ನರರಿಗೆ ಮುಕ್ತಿ ಅಂತ ನಿಜಗೌಡರು ಹೇಳ್ತಾರೆ. ಈ ಭವಮಾಲೆ ಅಂತಕ್ಕಂಥದ್ದು ಆವರಿಸಿಕೊಂಡದ್ದು ನಮ್ಮ ಜನ್ಮಕ್ಕ. ಈ ಭವಮಾಲೆನ ನಾವು ಯಾವಾಗ ತೆಗೆದು ಹೋಗ್ತೀವೋ ಶಬ್ದಾದಿ ವಿಷಯಗಳನ್ನು ಬಿಡ್ತೀವೋ ಕಾಮಾಧಾರ ಶಬ್ದಗಳನ್ನು ನಾವು ತೆಗಿತೀವೋ ಆಗ ಇದು ಸ್ವರೂಪದ ಯಥಾರ್ಥ ಜ್ಞಾನ ಆ ಗುರುಮುಖದಿಂದ ನಿನಗೆ ಆಗತ್ತೆ. ಆವಾಗ ನಿನ್ನ ಒಂದು ವ್ಯಕ್ತಿಯಾಗಿ ಒಂದು ವಸ್ತುವಾಗಿ ನೀನು ಅದರಲ್ಲಿ ಬೆಲೆ ಬಾಳುವಂಥ ವಸ್ತು ಆಗುತ್ತೆಯಪ್ಪ ಅಂತೇಳಿ ಎಲ್ಲ ವಿಚಾರವನ್ನ ಗುರು ಮುಖಾಂತರ ಆ ಒಂದು ಬಳ್ಳಾರಿ ಮರಸ್ವಾಮಿ ಅಂತ ತಿಳ್ಕೊಂಡ. ಧನ್ಯ ಧನ್ಯ ಗುರುನಾಥ ಧನ್ಯನಾದೆ. ಈ ರೀತಿಯಾಗಿ ನಿನ್ನ ಒಂದು ಅಮೃತದ ವಾಡಿ ಅನುಭವದಿಂದ ನನಗೆ ಗೋಚರ ಆಯ್ತಪ್ಪ ಅಂತೇಳಿ ಲಿಂಗೇಶನ ಗುರುಗಳ ನಮನಗಳನ್ನು ಅರ್ಪಿಸಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ದನಗಳ ಕರುಗಳಿಗೆ ಮೇವು ತರ್ತಿದ್ದ, ಬರೇ ಕೈಲಿ ಬರ್ತಿದ್ದಲ್ಲ. ಆದ ದಿನ ಸಮಯ ಪ್ರಜ್ಞನಾಗಿದ್ದ ಲಿಂಗೇಶ. ಯಾವಾಗ ದನಗಳು ಕಾಯಿಸ್ಗೆ ಬರೆದು ಕಟ್ಟೆ ಆಗ್ತಿದ್ದ, ಸಾಯಂಕಾಲ ಶ್ರವಣಕ್ಕೆ ಹೋಗ್ತಿದ್ದ, ಬೆಳಗಾ ಮುಂಜಾನೆ ಮತ್ತೆ ಬರ್ಬೇಕಾದ್ರೆ ಹುಲ್ಲಿನ ಹೊರೆ ತರ್ತಿದ್ದ. ಇದು ತನ್ನ ಕಾಯಕ. ಈಗಿರ್ತಕ್ಕಂಥ ಸಂದರ್ಭದೊಳಗ ಅನಂತವಾಗಿರ್ತಕ್ಕಂಥ ತನ್ನ ಸಮಯವನ್ನು ತಿಳಿದು ನಡೀತಕ್ಕಂಥವರಾಗಿದ್ದಾರೆ. ಗವಾಯಿಗಳೊಂದು ಪದಾರ್ಥರ ಅಂತರೂ ಪುರಾಣ ಬಗ್ಗೆ ಬರ್ತಕ್ಕಂಥವ್ರಾಗ ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರು ದೊರೆತಾನಮ್ಮ. ಕಷ್ಟ ಕರ್ಮವು ಕಳೆದು ಬಿಟ್ಟ ದಿಟ್ಟ ನೋಡಮ್ಮ, ದಿಟ್ಟ ನೋಡಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರು ದೊರೆತಾನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರು ದೊರೆತಾನಮ್ಮ. ಕಷ್ಟ ಕರ್ಮವು ಕಳೆದು ಬಿಟ್ಟ, ಕಷ್ಟ ಕರ್ಮವು ಕಳೆದು ಬಿಟ್ಟ ದಿಟ್ಟ ನೋಡಮ್ಮ ತಂಗಿ, ದಿಟ್ಟ ನೋಡಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರು ದೊರೆತಾನಮ್ಮ. ಮಂದಮತಿಯು ಇದ್ದೇನಮ್ಮ ಬಂದು ಎನಗೆ ಒಲಿದಾನಮ್ಮ. ಮಂದಮತಿಯು
ದೊರೆತಾನಮ್ಮ. ನೀರು ಬಿಟ್ಟು ರಾಜಹಂಸ ಕ್ಷೀರ ಸವಿಯುವಂತೆ ಗೈದು. ನೀರು ಬಿಟ್ಟು ರಾಜಹಂಸ ಕ್ಷೀರ ಸವಿಯುವಂತೆ ಗೈದು. ಘೋರ ಸಾಗರದಿಂದ ಎಲ್ಲ ಘೋರ ಸಾಗರದಿಂದ ಎಲ್ಲ ಪಾರು ಮಾಡಿದ ನಮ್ಮ ತಂಗಿ, ಪಾರು ಮಾಡಿದ ನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರು ದೊರೆತಾನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರು ದೊರೆತಾನಮ್ಮ. ದೇಶದೋಳು ಮೆರೆಯುವಂತ ವಾಸಗೂಡು ರೇಷಾತಲ್ಲ. ಬೇಸರಿಲ್ಲದ ಬೇಡಿಕೊಳ್ಳಲು ಬೇಸರಿಲ್ಲದ ಬೇಡಿಕೊಳ್ಳಲು ಬಂದು ಕಾಣಿಸಿಕೊಂಡ ನಮ್ಮ, ಬಂದು ಕಾಣಿಸಿಕೊಂಡ ನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ, ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರು ದೊರೆತಾನಮ್ಮ, ಶ್ರೇಷ್ಠ ಗುರು ದೊರೆತಾನಮ್ಮ. ಕಷ್ಟ ಕರ್ಮವು ಕಳೆದು ಬಿಟ್ಟ, ಕಷ್ಟ ಕರ್ಮವು ಕಳೆದು ಬಿಟ್ಟ. ಚಿತ್ತ ನೋಡಮ್ಮ ತಂಗಿ, ಚಿತ್ತ ನೋಡಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರು ದೊರೆತಾನಮ್ಮ. ಎಷ್ಟು ಜನ್ಮದ ಪುಣ್ಯವಮ್ಮ ಶ್ರೇಷ್ಠ ಗುರು ದೊರೆತಾನಮ್ಮ. ಶ್ರೇಷ್ಠ ಗುರು ದೊರೆತಾ ದೊರೆತಾ ಶ್ರೇಷ್ಠ ಗುರು ದೊರೆತಾನಮ್ಮ. ಸಾಂಪ್ರದಾಯಿಕ ಪಾರ್ವತಿ ವರಿಸುವರ ಮಹಾದೇವ್. ಇವನ ಕಷ್ಟವ ನೋಡಲಾರದೆ ನಿದ್ರೆಯೊಳಗಿಲ್ಲವುಗಳ ನಿದ್ರೆಯೊಳಗಿಲ್ಲವುಗಳ ಸ್ಥಿತಿಯು ಮುದ್ರಿತಾಂ ಅಂತಃಕರಣಮಾನಲ್ ಅಂತಃಕರಣಮನಲ್ಲದ್ರಜಾ ಅದ್ರಜಾ ದೇವಿಯ ಸ್ಮರಣೆಯೋ ಚಂಚಲ ಮಗುದದು ಚಿದ್ರಮಿರದ ಚಿದಾತ್ಮನಿಗೆ ನಾ ಶೂದ್ರನಲ್ಲ ವೈಶ್ಯನಲ್ಲ ಕ್ಷುದ್ರನಲ್ಲ ಹಾಲು ಮತದವನಲ್ಲ ಹಾಲು ಮತದವನಲ್ಲ ತಿಳಿಯಲ್ಕ ತಿಳಿಯಲ್ಕ ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಜಾಗೃತ, ಸ್ವಪ್ನ, ಸುಷುಪ್ತಿ, ತೂರ್ಯ, ತೂರ್ಯ ಅತೀತ ಅಂತ 5 ಲಕ್ಷಣಗಳು. ಇಲ್ಲೇ ನಿದ್ರಾ ಅವಸ್ಥೆಯಲ್ಲಿ ಯಾವ ಒಂದು ಗೋಚರ ಆಗೋದಲ್ಲ ನಾವು ಮಲ್ಕೊಂಡಂತಹ ಸಂದರ್ಭದಲ್ಲಿ. ಯಾಕಂದ್ರೆ ಮಕ್ಕಳ ಮಕ್ಕಂಡಂತ ಏತನು ಇರೋದಿಲ್ಲ, ಮಗಳ ಮಕ್ಕಂಡದ ಮಕ್ಕಳು ಇರೋದಿಲ್ಲ, ಸಂಪತ್ತು ಇರೋದಿಲ್ಲ, ಹೊಲ ಎಲ್ಲಿರ್ತದ, ನೀನ್ ಎಲ್ಲಿರ್ತೀಯೋ. ಯಾವಾಗ ನಿನಗೆ ಎಚ್ಚರ ಆದಾಗ ಇದೆಲ್ಲ ಐತೆ ಅಂದ್ಕೋತೀವಿ ಮನುಷ್ಯ.
ಮಲಿಕೊಂಡಾಗ ಏನು ಅಂದ್ಕೊಂಬೋದಿಲ್ಲ, ಎಲ್ಲ ಬಿಟ್ಟು ಮಕ್ಕಂಡ್ರೈತಿ. ಲಟಕ್ಕನ ಹಂಗ ಹೋಗ್ಬಿಟ್ಟಂದ್ರೆ ಶಿವಾಯ ನಮಃ. ಯಾಕಂದ್ರೆ ಉನ್ಮಸ್ತ ಸ್ಥಿತಿ ಅದು ನಿದ್ರೆ. ನಿದ್ರೆಯೊಳಗನೆ ಪ್ರಾಣ ಹೋಯ್ತು ಅಂತಂದಾಗ ನೀನು ಏನು ಗಳಿಸಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀನಿ, ಏನು ಒಯ್ಯದೇ ಇಲ್ಲ. ಕಡೆಗೆ ನಿನ್ನ ಮೈ ಮೇಲಿರ್ತಕ್ಕಂಥ ಬಟ್ಟೆ ಕೂಡ ಇರೋದಿಲ್ಲ. ಅಂದಾಗ ನಿನ್ನ ಪರಿಸ್ಥಿತಿ ನೀನು ಅರ್ಥ ಮಾಡಿಕೋ ಅಂತ ಹೇಳ್ತದೆ ಆತ್ಮ. ಅದಕ್ಕಾಗಿ ನೀನು ಮಲಿಕೊಂಡಲ್ಲಿ ಅಂತಃಕರಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಅಂತಃಕರಣ. ಅದನ್ನೇ ಏನಂತಾರೆ, ಆಕಾಶಾದಿ ಪಂಚಮಹಾಭೂತಗಳನ್ನು ಸಮಾನವಾಗಿ 2 ಭಾಗ ಇಟ್ಟು ಮಿಕ್ಕ ಅರ್ಧ ಭಾಗದಲ್ಲಿ 4 ಭಾಗ ಮಾಡಲಿಕ್ಕೆ 25 ತತ್ವಗಳಿಂದ ಈ ಸ್ಥೂಲ ಶರೀರ ನಿರ್ಮಾಣ ಆಗಿದೆ. ಆಕಾಶ, ವಾಯು, ಅಗ್ನಿ, ಅಪ್ಪು, ಪೃಥ್ವಿ 5 ಭೂತಗಳಲ್ಲಿ 5 ಕೂಡ ತರಲಿಕ್ಕೆ 25 ತತ್ವದಿಂದ ನಿಂದ ಶರೀರ ಆಗಿದೆ. ಅದೇಳಿಗೆ ಕೂತ ತಿಂಗಳ ಪುರಾಣ ಬೇಡ, ಸ್ವಲ್ಪ ಬಗೆಹರಿಸ್ತೀವಿ. ಯಾಕಂದ್ರೆ ಶಾಸ್ತ್ರ ಇದು, ಅಲ್ಲಿ ಶಾಸ್ತ್ರನೇ ಕೇಳ್ತಿದ್ದಾರೆ ಲಿಂಗೇಶ. ಅನುಭವದ ಮೂಲಕ ಅವ್ರು ಹೇಳ್ತಾರೆ ದಶಮೋಸ್ತಿ. ಇದ್ರಾಗ 10 ಮಂದಿ ಕುರುಬರು ವ್ಯಾಪಾರಕ್ಕೆ ಕೊಂಡ್ರು. ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಮನೆಗೆ ಎಣಿಸ್ಕೊಂಡ್ರೆ ನಾವು 10 ಮಂದಿ ಸರಿಗಿದ್ದೀವಿಲ್ಲ ನೋಡಪ್ಪ, ವ್ಯಾಪಾರಕ್ಕೆ ಹೋಗ್ತದೀವಿ. ಸರಿ, ಎಲ್ಲರೂ ಎಣಿಸ್ಕೊಂಡ್ರು 10 ಮಂದಿ ಇದ್ರು. ಒಳ್ಳೆ ದಂಡಿಗೆ ಬಂದ್ರು, ಎಣಿಸ್ಕೊಂಡ್ರು. ಮನೆಗೆ ಯಾರು ತಪ್ಪಿಸ್ಕೊಂಡ್ರು ನೋಡಂತ, ಎಲ್ಲ ಕರೆಕ್ಟ್ ಅದೀವ. ಯಾವಾಗ ಅರ್ಗೋಲಕ್ಕೆ ಕುಂತ್ಕೊಂಡು ಒಳ ಚಟಾದ ಮೇಲೆ ಇವಾಗ ನೋಡ್ರೆ ಮತ್ತೆ ಅಕರಗಟ್ಟಿಗೆ ಯಾರೋ ತಪ್ಪಿಸ್ಕೊಂಡ್ರು ಅಂತ ಎಣಿಸ್ಕೊಂಡ್ರು. 1 2 3 4 5 8 9 9 ಯಾರೇನು ಎಣಿಸ್ಕೊಂಬಿಡಿ ತಮ್ಮರು ಬಿಡೋದು ಎಣಿಸ್ಕೊಂಬಿಡೋದು 9 ಮಂದಿ. ಅಯ್ಯಯ್ಯೋ, ಮನೆ ಬಿಟ್ಟಾಗ 10 ಮಂದಿ ಅದೀವಿ, ಒಳೆ ದಂಡೆಗೆ 10 ಮಂದಿ ಅದೀವಿ, ಒಳೆ ತಟದ ಮೇಲೆ 9 ಮಂದಿ ಹೆಂಗಾದೀವಿ ನಾವು. ಯಾವನು ಸತ್ತು ಹೋಗ್ಯಾನ ಇದ್ರಾಗ ಒಳಗೆ ಬಿದ್ದು ಬಂದ್ಬಿಡ್ತೀವಿ. ಕಾಕಿನಾಗ ಯಾವ ಬರ್ತಾ ಗೊತ್ತಾಗೋದಿಲ್ಲ ಇದು. ಆಯ್ತು, ಅಲ್ಲೇ ಕುತ್ಕೊಂಡ್ಬಿಟ್ಟು ವ್ಯಾಪಾರ ಬಿಟ್ಟು ಎಲ್ಲ ಕುಟ್ಕೊಂಡು ಯಾರನ್ನ ಎಣಿಸಿದ್ರೆ 9 ಮಂದಿ. ಅಲ್ಲಿ ಒಬ್ಬ ಕುಂಟೆ ಹೊಡಿತಿದ್ದ, ಬ್ಯಾಸಿಗೆ ಕಾಲ ಕುಂಟೆ ಕಟ್ಟಿದ್ದ. ಪಾಪ 2-3 ದಿನ ಆಯ್ತು ಇಲ್ಲೇ ಕುತ್ಕೊಂಡ. ನೀವು ಏನು ಕಳ್ಕೊಂಡ್ರೆ ಯಾರನ್ನು ಒಳಗಿನ ಬಿದ್ದಾರೇನಂತ ಆತ ಬಾರ್ಕಲ್ಲಿ ಎಗರ ಮೇಲೆ ಹಾಕೊಂಡು ಆಗ ನೀರು ಕುಡಿಯಕ್ಕೆ ಬಂದ. ಯಜಮಾನ, ನೀವು ಯಾವ ಊರು? ಬಲನಾಗ ಆ ಕಡೆ ಇಂಥ ಊರಪ್ಪ, ವ್ಯಾಪಾರಕ್ಕಂತ ಹೊಂಟಿವಿ ನಾವು. ಮನೆಯಾಗ ಯಜಮಾನ 10 ಮಂದಿ ಅದೀವಿ, ಒಳೆ ದಂಡಿಗೆ 10 ಮಂದಿ ಅದೀವಿ, ಒಳ್ಳೆ ತಟ್ಟಾದ ಮೇಲೆ 9 ಮಂದಿ ಆಗಿವಿ. ಅದಾಗ ಯಾವ ತೇಲ್ತಾನೆ ಯಾವಾಗಲಂತ ಕಾಯ್ದಿದ್ದೀವಿ, ಅವನು ಇನ್ನೂ ತೇಲುವಲ್ಲ. ಸತ್ತೋಗಿದ್ರು ಅವ್ರು ತೇಲೋದು. ತಮ್ಮ ಸ್ವಲ್ಪ ನೀವು ಎದ್ದು ನಿಂತ್ಗಾರಿ ಅಂತ ಲೈನ್ಕ ನಿಂದಿರಿಸಿದ. ಬಾರ್ಕೊಂಡು ತಗೊಂಡು 1 ಹೆಟ್ ಕಳೆದು ಒಬ್ಬನ, 1 ನೋಡೋದಿರ 2 ಹೆಟ್ ಬಿದ್ದು, 3 ಹೆಟ್ ಬಿದ್ದು, ಲಾಸ್ಟಿಗೆ 9 ಹೆಟ್ ಬಿದ್ದು, ಲಾಸ್ಟಿಗೆ 10 ಹೆಟ್ ಬೀಳ್ತಾವಲ್ಲ. ನಾನು ಕಳೆದೋಗಿದ್ದೀನಿ ಅಷ್ಟು ಬಡಿ ಸಿಕ್ಕಿದ್ದು ಸುಮ್ಮನಿದ್ದು ಬಿಡ. ನಾನೇ ಕಳೆದೋಗಿದ್ದೀನಿ, ಒಳಗೆ ಬಿದ್ದು ಇವಾಗ ಬಂದಿನಿ, ಬಡಿಬೇಡ. ಅದರಂಗ ಅಜ್ಞಾನ ಅಂತಕ್ಕಂಥದ್ದು ಮನುಷ್ಯನ ದಿನಕ್ಕೆ ಅಜ್ಞಾನಕ್ಕೆ ನಾವು ಒಳಪಟ್ಟಿವಪ್ಪ ಅಂದರೆ ಆಗತಕ್ಕಂಥ ಅನರ್ಥಗಳು ಸಾಕಷ್ಟಾಗುತ್ತವೆ. ಅದೇ ರೀತಿಯಾಗಿ ನಿದ್ರೆಯೊಳಗೆ ಆಗಂಥ ಸ್ಥಿತಿಯಲ್ಲಿ, ಉನ್ಮತ್ತ ಸ್ಥಿತಿಯಲ್ಲಿ ಸಹಿತವಾಗಿ ನಾವು ನಮ್ಮ ಒಂದು ಕನಸಿನ ರೂಪದಲ್ಲಿ ನಮಗೆ ಕಾಣ್ತಿರ್ತೇವೆ. ಕನಸಿನ ಕೂಡ ನಾವೇ ಸತ್ತೋದಂಗಾಗಿರ್ತೀವಿ, ಕುಂತ್ಕೊಂಡು ವೈಕಂಡಂಗಾಗಿರ್ತದೆ, ಎಲ್ಲ ಆಗಿರ್ತದೆ. ಎದ್ದ ಮೇಲೆ ತಾನೇ ಯಾವ್ದು ಕನಸು ಬಿದ್ದು ಬಿಡೋದು ನಂಬತ್ತೀವಿ, ಸರಿ ಇಲ್ಲ. ಇದು ಸ್ವಪ್ನ ಅವಸ್ಥೆಯೊಳಗೆ ಹೇಳಕ್ಕೆ ಬರೋದಿಲ್ಲ. ಜಾಗ್ರತ, ಸ್ವಪ್ನ, ಸುಷುಪ್ತಿ ತ್ರಯ ಅವಸ್ಥೆಗಳು ಮೀರಿದಾಗ ತೂರ್ಯಾತೀತ. ತೂರ್ಯ ಅವಸ್ಥೆ ಬಂದಂಥ ಸಂದರ್ಭದಲ್ಲಿ ಆ 3 ಅವಸ್ಥೆಗಳ ಮೀರಿ ತೂರ್ಯ ಅತೀತನಾಗಬೇಕು. ಅತೀತ ಆಗಬೇಕಾದ್ರೆ ಬಹಳವಾಗಿರ್ತಕ್ಕಂಥ ಸಾಧನೆ ಬೇಕು. ಅದಕ್ಕೆ ಹೇಳ್ತಾರೆ, ಪುರುಷ ಇತ್ಯಾ ವಿಷಯ ಪುರುಷಾರ್ಥ ಜೋಹಿ ಸೋಹಿ ತುಚ್ಛ ನಾಶ ಸುಖ ಪ್ರಾಪ್ತ ರೂಪ ಮೋಕ್ಷ ಮಾನುಹು ಪೀತಾಂಬರ ಹೇಳ್ತಾರೆ. ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇವು ಪುರುಷಾರ್ಥಗಳು. ಆ ಧರ್ಮ ಹೇಳ್ತೆ ಅರ್ಥಕ್ಕೆ ತಮ್ಮ ಅರ್ಥ ಅನ್ವಿನಿಯೋಗ ಮಾಡಬೇಡ, ಧರ್ಮದ ಕಾರ್ಯಕ್ಕಾಗಿ ವಿನಿಯೋಗ ಮಾಡು. ಅರ್ಥ ಅಂದರೆ ಸಂಪತ್ತು. ನೀನು ಗಳಿಸಿರ್ತಕ್ಕಂಥ ಸಂಪತ್ತೇನೈತಲ್ಲ ಅನ್ವಿನಿಯೋಗ ಮಾಡಬೇಡ. ಸದ್ಗುಣವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಗಳು ನೀನು ಹಣವನ್ನು ಖರ್ಚು ಮಾಡು. ಅದಕ್ಕಾಗಿ ಈ ಯಾವ ದಂಡಂ ದಶಗುಣಂ, ಯಾವಾಗ ಇಂಥ ಒಂದು ಕಾರ್ಯಕ್ರಮಕ್ಕೆ ಇಂಥ ಒಂದು ಪ್ರವಚನಗಳು ನಡೀತಾವ, ಇಂಥ ಒಂದು ಗುರುಸ್ಥಾನಕ್ಕೆ ಕೊಡ್ರಪ್ಪ ಅಂದ್ರೆ ಯಾರಿಗೆ ಕೈ ಅಂತ ಹೇಳೋದಿಲ್ಲ. ಎಲ್ಲಿ ಕೊಡ್ತಾರ? ಸ್ಟೇಷನ್ನಾಗ ಕೊಡ್ತಾರ, ಯಾರಿಗೆ ಗೊತ್ತಾಗೋದಿಲ್ಲ. ತಾಂಡ ಪೆಂಟೆ ತಾಂಡ ತುರುಗಿ ಬರ್ತಾರೆ. ಅದಕ್ಕಾಗಿ ಎಲ್ಲಾದರೂ ನಾನಂತಾರ, ಅಲ್ಲಂದ್ರೆ ನಾನಂಬೋದಲ್ಲ. ಅಲ್ಲಿ ಒಂಥರ ಹಿಡ್ಕೊಂಡವ್ರು ನಾನಂದ್ರೆ ಬೀಳ್ತಾವ. ಅಲ್ಲಿ ಅಲ್ಲಂದ್ರೆ ನಾನಲ್ಲಪ್ಪ, ನನ್ನಿಂದ ಏನಾಗಿಲ್ಲ ಸರ್ ಅಂತಾರ. ಇಲ್ಲಿ ಈ ಕಡೆ ಬಂದು ಎಲ್ಲ ನಂದಪ್ಪ ಎಲ್ಲ ಅಂತಾರ. ಅಲ್ಲಂದ್ರೆ ನಾನಲ್ಲ ಅಂತ ಯಾಕೆ ಓದಿದ್ದಾರ. ಅದಕ್ಕಾಗಿ ಯದ್ಭವಂ ತದ್ಭವತಿ. ಅದೇ ರೀತಿಯಾಗಿ ಮನುಷ್ಯರಿಗೆ ಸಿಟ್ಟು ಬಂದಂತಹ ಸಂದರ್ಭದಲ್ಲಿ
ಮಂದಿ ಮೇಲೆ ತೋರ್ಸಕ್ ಹೋಗ್ಬೇಡ, ನಿನ್ನ ಕನ್ನಡ ನಿನ್ನ ಮಕ ನೋಡಿಕ ಅಂತ ಹೇಳಿದೆ ಶ್ಲೋಕ. ಯದ್ಭವಂ ತದ್ಭವತಿ ಅಂತ. ಮನುಷ್ಯರ ಮೇಲೆ ನೀನು ಸಿಟ್ಟು ತೋರ್ಸಕ್ ಹೋದ್ರೆ ಸುಮ್ಮನೆ ಬಿಡೋದಲ್ಲ. ಸಿಟ್ಟು ಬಂದಾಗ ನಿನ್ನ ಸಿಟ್ಟು ಹೆಂಗೈತೆ ಎಂಬುದು ಕನ್ನಡಿಯಾಗ ನೋಡಿಕೊಂಡಾಗ ನಿನ್ನ ಸಿಟ್ಟು ನಿನಗೆ ಗೊತ್ತಾಗತ್ತೆ ಅಂತ ಹೇಳ್ತೆ. ಅದೇ ರೀತಿಯಾಗಿ ಸಚ್ಚಿದಾನಂದ ಸ್ವರೂಪ ಇರ್ತಕ್ಕಂಥ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತಕ್ಕಂಥ ಅಂತಃಕರಣ ಅಲ್ಲೇ ಗಾಳಿಯಿಂದ ಕೂಡೈತೆ ಮನಸ್ಸು. ಯಾಕಂದ್ರೆ ಗಾಳಿಯಲ್ಲಿ ಚಲನತ್ವ ಐತೆ, ನಿನ್ನ ಮನಸ್ಸು ಕೂಡ ಚಲನ ಐತೆ. ಆದರೆ ಶರೀರ ಇಲ್ಲೇ ಐತೆ, ಮನಸ್ಸು ಎಲ್ಲಿರ್ತದೆ ನಿಮಗೆ ಗೊತ್ತದು. ಇವಾಗಂತೂ ಪುರಾಣ ಐತೆ, ನಮ್ಮ ಕಡೆಗೆ ಕೇಳ್ತಿರ್ತಾರೆ ತಾತವ್ರು ಒಂದು ನುಡಿಗಳು ಬೇಷಿದಾವ ಅಂತೇಳಿ. ಆಯ್ತು, ಹೋದ್ಮೇಲೆ ಮನಸ್ಸು ಎಲ್ಲೆಲ್ಲಿರ್ತೋ ಇಲ್ಲೆಲ್ಲಿರ್ತ. ಇದು ಗಾಳಿಗಿಂತ 10 ಪಾಲು ಬೇಗ ಐತೆ ಮನಸ್ಸು. ಮನಸ್ಸೇ ಮನಸ್ಸ ನಿಲ್ಲಿಸುವುದು, ಮನಸ್ಸಿನ ಮನ ತಿಳಿಯುವ ಮನ ಬ್ಯಾರಲ್ಲೇ ಮನಸ್ಸೇ. ಮನಸ್ಸಿನಿಂದಲೇ ಅರ್ಥಕೋಬೇಕಾಗಿ ಬೇರೆ ಏನಿಲ್ಲ. ಮನಸ್ಸು ಧ್ಯಾನ ಮಾಡೋಕ್ಕೂ ಮನಸ್ಸು ಬೇಕು, ಮೊಗಕ್ಕೆ ಹೋಗೋಕ್ಕೂ ಮನಸ್ಸು ಬೇಕು, ಮೋಕ್ಷಕ್ಕೂ ಮನಸ್ಸು ಬೇಕು, ಪ್ರತಿಯೊಂದಕ್ಕೂ ಮನಸ್ಸು ಬೇಕು. ಒಬ್ಬ ಮನುಷ್ಯ ಅಂದ್ಕೊಳ್ತಿರ್ತಾನೆ, ಬಡವಾಗಿರ್ತಾನೆ, ನಾನು ದೇಶಾಧಿಪತಿ ಆಗಬೇಕು, ನಾನು ಆನೆ ಕುದುರೆ ಕಟ್ಟಬೇಕು, ಬೇಕಾದಷ್ಟು ಎಮ್ಮೆಗಳು ಕಟ್ಟಬೇಕು, ಮನೆ ಕಟ್ಟಿಸ್ಬೇಕು, ಬೇಕಾದಷ್ಟು ಐತೆ ದಾರ ಗಂಟೆಂತ ಕವಿದು ಹೋಲ್ದಂಗ ಸೂರ್ಯ ಪೋಷಿ ಅಂತ ಹೋಗ್ತಿರೋದ. ದಾರ ಗಂಟೆ ಹಾಕಿದ್ರೆ ನಿಂದಿರ್ತೈತೆ, ದಾರ ಗಂಟೆಯಿಂದ ಕವಿದು ತುಳಸಿ ಆದ ಸುಮ್ಮನೆ ಹೋಗ್ತಿರ್ತೈತೆ ಮನಸ್ಸು. ಹಂಗ ಕುಂತ್ಕೊಂಡು ಆಲೋಚನೆ ಮಾಡ್ತಿರ್ತೈತೆ ಮನಸ್ಸು. ಅದಕ್ಕಾಗಿ ಪರಮಾತ್ಮ ಕೊಟ್ಟಂತ ನಮ್ಮ ಜನ್ಮದೊಳಗೆ ಏನಿರುತ್ತೋ ಸುಖ ಭೋಗಗಳು ಅಷ್ಟೇ ಇರ್ತಾಗಲಿ, ಅಷ್ಟನ್ನೇ ನಾವು ಸವಿಬೇಕಾಗಲಿ. ಮಿಕ್ಕದ್ದು ನಾವು ಚಾಚಕ್ಕೆ ಹೋದಾಗ ಸ್ವರ್ಗದ ನಾವು ಕಾಣ್ತೀವಿ. ಯಾಕಂದ್ರೆ ಹಾಸಿಗಿದ್ದಷ್ಟು ಕಾಲು ಚಾಚ ಅಂತ ಹೇಳ್ಯಾರ ಮಹಾತ್ಮರು. ಅದೇ ರೀತಿಯಾಗಿ ಈ ಮನಸ್ಸು ಅಂತಕ್ಕಂಥದ್ದು ಗಾಳಿಗಿಂತ 10 ಪಾಲು ವೇಗ ಐತೆ. ಅದಕ್ಕಾಗಿ ಆ ಒಂದು ಮನಸ್ಸು ಮತ್ತು ಬುದ್ಧಿ ಕಲ್ದು ಈ ಯಾವ ಆಕಾಶ ಮನಸ್ಸು ಕಲ್ತು ಏನಾಯ್ತು, ಬುದ್ಧಿ ಆಯಿತು. ಇಂಥ ವಸ್ತುವಂದೇ ನೆನಪಿನಲ್ಲಿ ಇಟ್ಕೊಂಡಿರುತ್ತೆ ಬುದ್ಧಿ. ಅದು ಅಗ್ನಿಯ ತತ್ವ. ಬುದ್ಧಿಯನ್ನು ಮರಿಲಾರ್ದಂಗಿರ್ತಕ್ಕಂಥದ್ದು ಚಿತ್ತಿನ ಧರ್ಮ. ಆ ಚಿತ್ತಿನಿಂದಲೇ ಅಹಂಕಾರ. ಅಂದರೆ ಬಳಸು, ಜೀವನದೊಳಗೆ ನಾನು ನನ್ನದಂತನ್ನು ಬಳಸು. ಎಲ್ಲಿ ಬಳಸಬೇಕು, ಮಿತಿ ಇರಬೇಕು. ನಾನು ನನ್ನದಂತಕ್ಕಂಥದ್ದು ಅದನ್ನು ಮೀರಿ ಬಳಸಬೇಡಪ್ಪ ಅಂತೇಳಿ ಇಲ್ಲಿ ಶರಣರು ವಾಣಿ ನುಡಿತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ನಿದ್ರಾ ಅವಸ್ಥೆಯಲ್ಲಿ ನೀನು ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಏಕಾಗ್ರವಾಗಿ ಮಲಿಕೊಂಡಂಥ ಸಂದರ್ಭದಲ್ಲಿ ಸಹಿತವಾಗಿ ತಾತನವರು ಮಾಡಿದಂಥ ಪವಾಡಗಳು ನಮ್ಮ ಕನಿಷ್ಠೊಳಗೆ ಬರಬೇಕು. ಅದು ನೆಪ್ತಿ ಅಂತ. ಮರಿದಂಗೆ ಚಿತ್ತಿನೊಳಗೆ ನಮಗೆ ನೆಪ್ಪ ಐತಂದ್ರೆ ಆ ಥರ ಧ್ಯಾನದಲ್ಲಿ ಮಕ್ಕಂಡಾಗ ಆ ತೇರು ಮಾಡಿರ್ತಕ್ಕಂಥ ಲೀಲೆಗಳು ನಮಗೆ ಗೋಚರ ಆಗ್ತಿರ್ತವೆ. ಅದೇ ರೀತಿಯಾಗಿ ಅಂತ ಸಚ್ಚಿದಾನಂದ ಸ್ವರೂಪ ಆಗಿರ್ತಕ್ಕಂಥ ಬ್ರಹ್ಮಚೇತನ ವಸ್ತುವಿನ ವಿಷಯವನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ. ಆಗ ಇಂಥ ಎಲ್ಲ ಒಂದಿರ್ತಕ್ಕಂಥ ವಿಷಯಗಳನ್ನು ಬಳ್ಳಾರಿ ಮರುಸ್ವಾಮಿಗಳ ಹತ್ರ ದಿನಾಲು ಸಾಯಂಕಾಲ ಶಿವಾನುಭವಕ್ಕೆ ಹೋಗೋದು, ಮತ್ತೆ ಕರುಗಳಿಗೆ ಹುಲ್ಲು ತರೋದು, ದಿನಾಲು ತನ್ನ ಕಾಯಕ ಬಿಡಲ್ಲ. ಈ ರೀತಿಯಾಗಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಹಾಗೇನಾಗತ್ತೆ ಎಂಬುದನ್ನು ನುಡಿಯಲ್ಲಿ ತಿಳಿದುಕೊಳ್ಳೋಣ. ಸಾಂಭಜೈ ನಮ ಪಾರ್ವತಿ ಶಿವಹರ ಮಹಾದೇವ್. ಶ್ರೀ ಶರಣ ಗಾದಂಗೇಶ್ವರ ಮಹಾರಾಜ ಕಿ. ಎನ್ನುತ್ತೆ ಬಳ್ಳಾರಿಯ ಮಠಕ್ಕೆ ಬಂದನಘ, ಎರಗಿದನ ಗುರುವರಗೆ. ಘನವೆನಿಪ ಮರಿಸ್ವಾಮಿಯಂ ತೊರೆದಂ ಮಹಾಮುದನಿಲ್ದೆ, ಮಹಾಮುದನಿಲ್ ವಿನುತಲಿಂಗನೇ ಎಮ್ಮ ಸೇವೆಯ ಅನುದಿನದೋ. ಚತುರ್ವಿಧಮೆನಲ್ ಘನತೆಯಂ ಗೈದಿಗೆ ಅದನ್ನೇ ವರ್ಣಿಸುವುದು ಅಸದಳವು, ಅಸದಳವು. ಸಾಂಬಜೈ ನಮ ಪಾರ್ವತಿ ಭಜರರ ಮಹಾದೇವ್. ಅದೇ ರೀತಿಯಾಗಿ ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಬೇಕು. ಅದೇ ರೀತಿಯಾಗಿ ಧರ್ಮ ಎಂಬುದು ಅರ್ಥ ಕೇಳುತ್ತೆ, ಕಾಮ ಅಂದರೆ ಇಚ್ಛೆ, ಇಚ್ಛೆ ಅಂದರೆ ಮೋಕ್ಷದ ಕಡೆಗೆ ಹಿಡು ಅಂತೇಳಿ ಆ ಪುರುಷಾರ್ಥ ನಮಗೆ ಎಚ್ಚರ ಮಾಡಿಕೊಡ್ತವೆ. ಸಕಲ ದುಃಖ ನಿವೃತ್ತಿ, ನಿತ್ಯಾನಂದ ಪ್ರಾಪ್ತಿಗೆ ಏನಂತಾರೆ, ಮೋಕ್ಷ ಅಂತ ಕರೀತಾರೆ. ಸಕಲ ದುಃಖಗಳು ಇರಬೇಕು, ಎಲ್ಲಾಗಲೂ ಯಾವಾಗಲೂ
ತನ್ಮಯನಾಗಿ ತನ್ನ ಆನಂದದೊಳಗೆ ತಾನಿರ್ತಕ್ಕಂಥವೇ ಅವನ ತಪ್ಪ ಸುಖಿಗೆ ಏನಂತಾರೆ ಶರಣರು ಅಂತ ಕರೀತಾರೆ. ಅದೇ ರೀತಿಯಾಗಿ ಇಲ್ಲಿ ನೀವೇ ಗುರುಗಳಾಗಬೇಕು, ನನಗ ಶರೀರಕ್ಕೆ ಅಧ್ಯಾತ್ಮ ಗುರುಗಳು ನೀವು ಆಗಬೇಕು ಅಂತೇಳಿ ಬಳ್ಳಾರಿ ಮರುಸ್ವಾಮಿದಲ್ಲಿ ಭಿನ್ನಯಿಸಿಕೊಂಡಾಗ ಶಿವ ಅಂದರು. ಕೈಲಾಸದಿಂದ ಧಾರಾತಲಕ ಬಂದಂಥ ಮಹಾತ್ಮನ ಅವತಾರ ಈತನಿಗೆ ಉಪದೇಶ ಕೊಡ್ತಕ್ಕಂಥ ಸಾಮರ್ಥ್ಯ ನಮ್ಮೊಳಗಿಲ್ಲ ಅಂತೇಳಿ ಆಲೋಚನೆ ಮಾಡಿ ಏನು ಮಾಡಿದರು, ಲಿಂಗೇಶ ನಿನಗೆ ಗುರು ಎಂಬ ಅಂಬಲ ಐತಲ್ಲ, ನಿನ್ನ ಆ ಕೈಲಾಸದಲ್ಲಿ ಇರ್ತಕ್ಕಂಥ ಗಂಗಾಧರಪ್ಪನೇ ಇಲ್ಲಿ ದೊಡ್ಡಬಸ್ಸಾರ್ಯರ ಮಗನಾಗಿ ಜನ್ಮವಿತ್ತಿ ಬರ್ತಾನೆ, ಚಿಂತೆ ಮಾಡಬೇಡಪ್ಪ, ನಿನಗೆ ಅವ್ರ ಹತ್ರ ನಿನಗೆ ಉಪದೇಶ ಆಗುತ್ತೆ ಅಂತೇಳಿ ಆ ಬಳ್ಳಾರಿ ಮರುಸ್ವಾಮಿಗಳು ಲಿಂಗೇಶನಿಗೆ ತಿಳಿಸಿದ್ರು. ನೀ ನಿತ್ಯವಾಗಿ ಶರಣಕ ಪಾಪ ಏನು ಚಿಂತೆ ಇಲ್ಲ ಅಂದಾಗ, ಗುರುಗಳೇ ನನಗ ಚತುರ್ವಿಧ ಸೇವೆಗಳು ಹೇಳಬೇಕು, ಆಪ್ತ ಸೇವೆ, ಅಂಗ ಸೇವೆ, ಸ್ಥಾನ ಸೇವೆ, ಸದ್ಭಾವ ಸೇವೆ, ಇವು 4 ವಿಧ ಸೇವೆಗಳು. ಆಪ್ತ ಸೇವೆ, ನೀನು ಯಾವ ರೀತಿಯಾಗಿ ನಿನ್ನ ಬಂಧು ಬಾಂಧವರನ್ನ ಆಪ್ತರನ್ನ ಎಷ್ಟು ಒಂದು ಸಪ್ರೇಮದಿಂದ ನೀನು ಅವ್ರನ್ನ ಕಾಪಾಡಿಕೊಳ್ತೀವೋ ಅದಕ್ಕಿಂತ ಮಿಗಿಲಾಗಿ ಗುರುವಿನಲ್ಲಿ ಹಿಡು. ಆಪ್ತರನ್ನ ಎಷ್ಟು ನೀನು ಬಂಧತ್ವದೊಳಗೆ ನೀನು ಎಷ್ಟು ಪ್ರೇಮದಿಂದ ಎಷ್ಟು ಕಾಪಾಡ್ತೀವೋ ಮನೆಗೆ ಬಂದವ್ರನ್ನ ಅದಕ್ಕಿಂತ ಮಿಗಿಲಾಗಿ ಗುರುವಿನಲ್ಲಿ ಇಡು. ಅಂಗ ಸೇವೆ, ಮಗುವನ್ನ ಮೈತಿಕ್ಕಿ ಯಾವ ರೀತಿಯಾಗಿ ತೊಳಿತೀವೋ ಗುರುವಿನ ಸೇವೆಯನ್ನು ಮಾಡು. ಸ್ಥಾನ ಸೇವೆ, ಗುರುವನ್ನ ನೆಲೆಸಿರ್ತಕ್ಕಂಥದ್ದೇ ಕೈಲಾಸ ಅಂತೇಳಿ ಆ ಗುರುವಿನ ಸ್ಥಾನವನ್ನು ಸ್ವಚ್ಛ ಮಾಡು. ಗುರುವೇ ತನ್ನ ತನುವೆಂದು, ಗುರುವೇ ತನ್ನ ಮಗನೆಂದು ಆ ರೀತಿಯಲ್ಲಿ ಯಾವ ರೀತಿಯಾಗಿ ಮಗನಿಗೆ ಊಟ ಮಾಡ್ತೀವೋ ಗುರುವಿಗೆ ಆ ರೀತಿಯಾಗಿ ಉಳಿಸುವಂತ ಆಗಮ್ಮ ಅಂತೇಳಿ ಈ ಚತುರ್ವಿಧ ಸೇವೆ ಪುರುಷಾರ್ಥಗಳಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅದನ್ನೆಲ್ಲ ತಿಳ್ಕೊಂಡ ಲಿಂಗೇಶ ಇಂಥ ಬಳ್ಳಾರಿ ಮರುಸ್ವಾಮಿಗಳು ಏನು ಹೇಳಿದ್ರು ಅದೇ ಪ್ರಕಾರವಾಗಿ ಗಂಗಾಧರಪ್ಪ ಇಲ್ಲಿ ದೊಡ್ಡಬಸ್ಸಾರರ ಮಗನಾಗಿ ಜನ್ಮಿಸಿದ್ದಾನೆ. ಆಗ ಅಲ್ಲಿಗೆ ಲಿಂಗೇಶ ಹೋಗಿ ಏನು ಕೇಳ್ತಾನೆ ಎಂಬುದನ್ನು ಈ ನುಡಿಯಲ್ಲಿ ತಿಳಿದುಕೊಳ್ಳೋಣ. ಗಾದಿಲಿಂಗಂ ದೊಡಬಸಯ್ಯನ ಮೋದದಿ ಕೇಳುತ್ತಿಗನಿ ಪರಿ ಸ್ವಾದನದ ಮಗುವ ತೋರಿಸನಲ್ಲವಗೆ ತತ್ವತಿನೂ ಆ ದಿನದೊಳಿಂ ತೊರೆದ ನಿನ್ನೆನ್ನುವಿ ವಿನೋದದಿಂ 3 ದಿನಕ್ಕೆ ನೋಡನೆ ವಾದಿತದೆ ಮೌನವ ತಳೆಯುತ್ತಿರಿ ಮಗುವಳ ತೊಡಗಿತು. ಈ ರೀತಿಯಾಗಿ ಬಳ್ಳಾರಿ ಗುರುಮರಸ್ವಾಮಿಗಳು ಏನು ಹೇಳಿದ್ರು, ದೊಡ್ಡಬಸ್ಸಾರ್ಯರ ಮಗನೇ ಸುತನೇ ನಿನಗೆ ಮುಂದೆ ಆ ಒಂದು ಗುರು ಮಾರ್ಗ ತೋರಿಸ್ತಾನಪ್ಪ ಅಂತ ಏನು ಹೇಳಿದ್ರು. ಇಲ್ಲಿ ಮಗುವಾಗಿ ಜನಿಸಿದ್ದು ದೊಡ್ಡಬಸ್ಸಾರ್ಯರ ಮನೆಯೊಳಗ. ಹಾಗೇನಾಯ್ತು, ಸ್ವಾಮಿ ನಮ್ಮ ಗುರುವನ್ನ ತೋರಿಸ್ರಿ. ಇಲ್ಲ ನಾಳೆಗೆ ಬಾ ಲಿಂಗೇಶ ಅಂದ. ಸರಿ ಬಿಡ ಅಂತೇಳಿ ಹೋದ. ಅವತ್ತು ತಾನು ಬಂದು ಹೋದ್ಮೇಲೆ ರಂಪ ಹಿಡಿದಂತು ಕೂಸು ತಿರ್ಗಾ ರಂಪ ಬಿಡ್ಲಿಲ್ಲ. ತಿರ್ಗಾ ಬಂದ್ರು ಕೂಡ ನಾಳೆಗೆ ಬಾ ಲಿಂಗೇಶ. 2 ದಿನ ಆಯಿತು ರಂಪ ನಿಂದಿರಲಿಲ್ಲ. 3 ದಿನ ಆಯಿತು ಬೆಳಗಿನ ಜಾವದೊಳಗ. ತಾಯಿಗೆ ಸಾಕಾಗಿ ಹೋಯ್ತು ಮನೆಯೊಳಗ. ಪಾಪ ರಂಪ ನೋಡ್ಲಾರರು, ಇತ್ತಾಗ ಮಲೆ ಹಿಡಿಯೋದು, ಹಾಲು ಕುಡಿಯೋದು. ಆಗ ಬಂದು 3 ದಿನ ಆಯಿತು. ಆಗ ದೊಡ್ಡಬಸ್ಸಾರ್ಯರು ಬಂದು ಹೆಂಡತಿ ಕೇಳಿದ, ಇಲ್ಲಿ ಲಿಂಗೇಶ ನಮ್ಮ ಗುರುವನ್ನ ತೋರಿಸೋದು ಬಹಳ ಆಟ ಮಾಡ್ತಾ ಜನ, ಏನು ಮಾಡಬೇಕು? ಅಲ್ರಿ ನನಗೆ ಈ ಹುಡುಗನ ಕಾಲಾಗ ಸಾಕಾಗಿ ಹೋಗೈತೆ, ಕಣ್ಣಿಗೆ ನಿದ್ದಿಲ್ಲ, ಆ ಕೂಸು ಬಲೆ ಹಿಡಿಯೋದು. ಅವತ್ತು 3 ದಿನ ಸರಿ ಪರ್ಯಂತರವಾಯಿತು, ಆಂದ ಬಾಯಿ ಮುಚ್ಚುವುದು, ಕರ್ಕೊಂಡು ಬರ್ರಿ. ಅವಾಗ ಹೆಂಡತಿ ಏನು ಹೇಳಿದಾರ, ದೊಡ್ಡಬಸ್ಸಾರ್ಯರ ಮಠದವರು. ಆಗ ಆ ದೊಡ್ಡಬಸ್ಸಾರ್ಯರ ಏನಪ್ಪ ಇವತ್ತನ್ನ ತೋರಿಸು ನಮ್ಮ ಗುರುವಿನಂದಾಗ, ಬಾ ಲಿಂಗೇಶ ನೋಡುವಂತೆ ಬಾ ಅಂತೇಳಿ ಮನೆ ಕರ್ಕೊಂಡ. ಯಾವಾಗ ಲಿಂಗೇಶನ ಆ ಒಂದು ಸ್ವಪ್ರಕಾಶವಾಗಿರ್ತಕ್ಕಂಥ ಶಿಶುವಿಗೆ ಕಣ್ಣಿಗೆ ಲಿಂಗೇಶನ ರೂಪ ಕಾಣಿಸ್ತೋ, ಆ ರಂಪ ಮಾಡ್ತಕ್ಕಂಥ ಕೂಸು ಕಾಲು ಬಡಿದ ಚಪ್ಪಳು ಬಡಿದ ನಗಲ ಕಚ್ಚಿತು. ಸಾಂಬ ಜೈ ನಮ್ಮ ಪಾರ್ವತಿ ಪಜರರ ಮಹಾದೇವ. ಇದು ಗುರು ಶಿಷ್ಯರ ಸಮ್ಮಿಲನತೆ, ಆತ್ಮ ಸಂಯೋಗ. ಈ ರೀತಿಯಾಗಿ ಅವರಿಬ್ಬರ ಒಂದಿರ್ತಕ್ಕಂಥ ಮಗುವು, ಅಳತಕ್ಕಂಥ ಮಗುವು ಲಿಂಗೇಶನ ಮುಖರಂದವನ್ನು ನೋಡಿ
ಕಾಲು ಬಡಿತಾ ಆ ಒಂದು ಇರ್ತಕ್ಕಂಥ ಶಿಶು ನಗಲಾಕತ್ತಿತ್ತು. ಬೆಳಿತಾ ಕೂಸಿನನ್ನ ಆ ಮುದ್ದಾಡೋದು, ಎತ್ತಿಗೆಂಬುದು, ಆಡ್ಸೋದು, ಇದೆಲ್ಲ ಲಲನ ಪಾಲನೆ ಕೂಡ ಲಿಂಗೇಶ ಹೋಗ್ತಿದ್ದು ಅವ್ರ ಮನೆಗೆ. ಈ ರೀತಿ ಆಗಿರ್ಬೇಕಾದ್ರೆ ಹರಿತರೊಳು ಶೇಕ್ಷಾವಲಿ ಸಾಹೇಬರು ಶಿವಾಧೀನರಾಗ್ತಾರೆ. ಯಾವ ರೀತಿ ಎಂಬುದನ್ನು ನುಡಿಯಲ್ಲಿ ತಿಳಿದುಕೊಳ್ಳ. ಅನಿತರೋ ಶೇಷಾವಲಿಯುತ ತಾತನಮದ ಪರಂಧಾಮವನೊಲಿದು ಘನತೆಯಿಂದೈರುತ್ತಿಲ್ಲವನ ಸಮಾಧಿಯ ನೋಡಲು ನೆನೆಯುತ್ತ ಪ್ರತಿವತ್ಸರ ಕೊಲಿಯುವ ಅನಘನೋರ್ಮೆಯು ತೆರಳುತ್ತಿರ್ದಂ ವಿನುತ ಬಳ್ಳಾರಿಯ ಗುರುಮಠಕ್ಕೆ ಹೋಗಿ ಬರುತ್ತಿದ್ದ ಸಾಂಬ ಜೈ ನಮ ಪಾರ್ವತಿ ಭಜರ ರಮಃ. ಆಗ ಕಾಲಾನುಗತವಾಗಿ ಶಿವಾಧೀನರಾದರು ಎಳ್ಳಾರ್ತೆ ಶೇಕ್ಷಾವಲಿ ಸಾಹೇಬರು. ಹಾಗೆ ಇದರ ವರ್ತಮಾನ ತಿಳ್ಕೊಂಡು ಬಳ್ಳಾರಿಯಿಂದ ಮರುಸ್ವಾಮಿಗಳು ಅಲ್ಲಿಗೆ ತಾವಿಸಿದ್ರು. ಲಿಂಗೇಶನ್ ಅಲ್ಲಿಗೆ ಹೋದಾಗ ಅವರು ಮುಸ್ಲಿಮ್ಸ್ ಧರ್ಮದವರು. ಆದರೂ ದೂರಲಿಂದನೇ 3 ಬೊಗಸೆ ಮಣ್ಣನ್ನು ಆ ಒಂದು ಗುಡ್ಡದ ಶಿಖರದಲ್ಲಿ ನಿಂತು ಹೆಸರಿಕ್ಕೆ ಹೋದಾಗ ಆ ಮಣ್ಣು ಬಂದು ಪಾರ್ಥಿವ ಶರೀರದ ಮೇಲೆ ಬೀಳಾಕತ್ತಿತ್ತು. ಪರ್ಯಾಯವಾಗಿರ್ತಕ್ಕಂಥ ಭಾವೈಕ್ಯತೆ, ಆತ್ಮೀಯತೆ ಪಡೆದಂಥವ್ರು ಯಾರು? ಬಳ್ಳಾರಿ ಮರುಸ್ವಾಮಿಗಳು ಮತ್ತು ಗಾದಿಲಿಂಗೇಶ ಮತ್ತು ಎಳ್ಳಾರ್ತ ಶೇಕ್ಷಾವಲಿ ಸಾಹೇಬರು. ಇವರು ಜಾತಿ ಗುಡುವೆ ಹೋಗಲಿಲ್ಲ. ಭಾವೈಕ್ಯತೆ, ಆತ್ಮೀಯತೆ. ಅದರಾಗೆ ಬಾಂಧೇನವಾದರು ಮುಸ್ಲಿಮ್ಸು ಮಠದವರು, ಕಲಬುರಗಿ ಶರಣಪ್ಪನವರು. ಇದು ಭಾವೈಕ್ಯತೆ, ಆತ್ಮೀಯತೆ. ಶಿಶುರಾಳದ ಶರೀಫರು ಮುಸ್ಲಿಮ್ಸು, ಗೋವಿಂದ ಭಟ್ರು ಬ್ರಾಹ್ಮಣಸು. ಆದರೆ ಇವರು ಕುಲಛಲಾದಿಗಳಿಗೆ ಹೋಗಲಿಲ್ಲ. ಭಾವೈಕ್ಯತೆ, ಆತ್ಮೀಯತೆ ಪಡ್ಕೊಂಡಂಥವ್ರು. ಇಂಥ ಶರಣರು ಸಾಕಷ್ಟು ಆಗಿದ್ದಾರೆ ನಮ್ಮ ನಾಡಿನೊಳಗ. ಆದರೆ ಅವ್ರ ಜಾತಿ ಜಂಜಾಟಕ್ಕೆ ಹೋಗಲಿಲ್ಲ ನಮ್ಮಂಗ. ಯಾವ ಆದ್ರೇನು, ಬ್ರಹ್ಮನಾದ್ರೇನು, ಕ್ಷತ್ರಿಯ ಆದ್ರೇನು, ವೈಶ್ಯನಾದ್ರೇನು, ಶೂದ್ರನಾದ್ರೇನು, ಯಾವ ಜಾತಿನೂ ಅವರು ಸಂಕೋಲೆಯನ್ನು ಕಟ್ಕೊಳ್ಳಿಲ್ಲ. ಅವರು ಒಂದು ಆತ್ಮೀಯತೆ, ಭಾವೈಕ್ಯತೆಯನ್ನು ಪಡ್ಕೊಂಡಂಥ ಮಹಾತ್ಮರು. ಅದೇ ರೀತಿಯಾಗಿ ಕೊನೆಯ ನಮನಗಳನ್ನು ಅರ್ಪಿಸಿ ಶೇಕ್ಷಾವಲಿ ಸಾಹೇಬರು ಮತ್ತು ಬಳ್ಳಾರಿ ಮರುಸ್ವಾಮಿ ಅಂತ ಹೇಳಿದಾಗ ಪ್ರತಿನಿತ್ಯ ಸಾಯಂಕಾಲ ಹೋಗಿ ಬರ್ತಿದ್ದ. ಇಲ್ಲಿ ಗುರು ದೊಡ್ಡದ ನಮ್ಮಪ್ಪ ಅಂತೇಳಿ ಕಂಬಳಿಯನ್ನ ಹಾಸೋದು ಕುಂದಿರ್ಸೋದು ಮಾಡ್ತಿದ್ದ. ಒಂದು ದಿನ ಎಗಲಿ ಮೇಲೆ ಏರ್ಕೊಂಡು ಬರಬೇಕಾದ್ರೆ ಆ ಗಂಗಾಧರಪ್ಪ ಕಿವಿಯೊಳಗೆ ಏನು ಹೇಳ್ತಾನೆ ಲಿಂಗೇಶನ್ ಎಂಬುದನ್ನು ನೋಡಿ ಇಲ್ಲಿ ತಿಳಿದುಕೊಳ್ಳ. ಕಿವಿಯೋ ಷಡಕ್ಷರಿಯ ಮಂತ್ರವ ಸುಭೀತಂ ಪೇಳುತ್ತಲಿರ್ತಂ ಕವೀರ ಮುದದಿಂ ತನ್ನ ಗುರು ದೊಡ್ಡಾತನಗನೆನುತೆ ಸುವಿನಯದಿ ಕಂಬಳಿಯ ಪಾಸುತೆ ತವ ಮುದದಿ ಉಳ್ಳಿರಿಸಿ ಕೈ ಮುಗಿದವನ ಸಂತಾನಾಗಿ ಕೇಳಿದನೊಂದು ದಿನ ಇಂತು ಇಂತು ಅದೇ ರೀತಿಯಾಗಿ ಆ ಒಂದು ಗುರುವನನ್ನ ಕಂಬಳಿ ಹಾಸೋದು ಹೆಗಲ ಮೇಲೆ ಕುದಿಸಿಕೊಂಡು ಹೋಗ್ಬೇಕಾದ್ರೆ ಆ ಕಿವಿಯೊಳಗ ಷಡಕ್ಷರಿ ಮಹಾಮಂತ್ರವನ್ನ ಉಚ್ಚಾರಣೆ ಮಾಡಿದ ಗಂಗಾಧರಪ್ಪ. ಅಂದರೆ ಪಂಚಾಕ್ಷರಿ ಅಂದರೆ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದರೆ ಷಡಕ್ಷರಿ. ಓಂ ಈತೇಕಾಕ್ಷರ ಬ್ರಹ್ಮ ಅಂತ ಹೇಳ್ತೆ ಗೀತೆ. ಅಂದರೆ ಅಕಾರ ಉಕಾರ ಕಲಿತು ಓಕಾರ ಆಗಿ ಮಕಾರ ಕಲಿಸಿದಾಗ ಅದು ಓಂಕಾರ ಆಯಿತು. ಆ ಓಂಕಾರ ಅಂತಕ್ಕಂಥ ಪ್ರಣವವನ್ನ ಬಿಟ್ಟು ಇವರು ನಮಃ ಶಿವಾಯ ಅಂತಾರ. ಷಡಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತ. ಅದೇ ರೀತಿಯಾಗಿ ಆ ದೇಹ ನಾನಲ್ಲೆಂಬ ಭಾವನೆ ಹೋಗತಕ್ಕಂಥದ್ದಾಗಬೇಕು. ಅದೇ ರೀತಿಯಾಗಿ ಗುರು ತೋರಿಸದಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲಿದ ಮುಕ್ತದ ಅಲ್ಲವ ಪ್ರಭುಗಳ ಆಡಿನ ನುಡಿಯನ್ನ ನಮ್ಮ ಗವಾಯಿಗಳು ಆಡ್ತಾರೆ. ಆ ಪದ ನಂತರ ಪೂರ್ಣಪಾಕ್ಯ ಬರ್ತಕ್ಕಂಥಾರಾಗ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಕಾಣಿಸದಣ್ಣ
ಸಾರೆ ಚೆಲ್ಲದ ಮುಕುತಿ ಮುಕುತಿ ಸಾರೆ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸಬನ್ನ ಕಾಣಿಸಬನ್ನ ಸಾರೆ ಚೆಲ್ಲದ ಮುಕುತಿ ವೇದದ ಮೊದಲಿನ ಮೂಲವಿದು ವೇದದ ಮೊದಲಿನ ಮೂಲವಿದು ಮೇದಿನಿಯೊಳುತ್ತಾ ತುಂಬಿಗುದು ಮೇದಿನಿಯೊಳುತ್ತಾ ತುಂಬಿಗುದು ಹಾದಿ ಹಾದಿಗೆ ಬಿದ್ದಿಗುದು ಹಾದಿ ಹಾದಿಗೆ ಬಿದ್ದಿಗುದು ಇವು ಸಾಧಕ ಜನರಿಗೆ ಕಾಣುವುದಣ್ಣ ಸಾರಿ ಚೆಲ್ಲದ ಮುಕುತಿ ಮುಕುತಿ ಸಾರಿ ಚೆಲ್ಲದ ಮುಕುತಿ ಮುಕ್ತಿ ಮುಕ್ತಿ ಎತ್ತ ನೋಡಲು ಪರಬ್ರಹ್ಮವಿದು ಎತ್ತ ನೋಡಲು ಪರಬ್ರಹ್ಮವಿದು ಎತ್ತ ನೋಡಲು ಪರಬ್ರಹ್ಮವಿದು ಸುತ್ತಮುತ್ತಲು ಸುಳಿಯುವುದು ಸುತ್ತಮುತ್ತಲು ಸುಳಿಯುವುದು ಮತ್ತೆ ಮತ್ತೆಯಾಗಿ ಕಾಣುವುದು ಮತ್ತೆ ಮತ್ತೆಯಾಗಿ ಕಾಣುವುದು ಗುರು ಪುತ್ರರಿಗಲ್ಲದೆ ಕಾಣಿಸದನ್ನ ಸಾರಿ ಚೆಲ್ಲದ ಮುಕುತಿ ಮುಕುತಿ ಸಾರಿ ಚೆಲ್ಲದ ಮುಕುತಿ ಹಿಂದೆ ನೋಡಲು ಬಂದಿರುವುದು ಹಿಂದೆ ನೋಡಲು ಬಂದಿರುವುದು ಮುಂದೆ ನೋಡಲು ನಿಂತಿರುವುದು ಹಿಂದೆ ನೋಡಲು ಬಂದಿರುವುದು ಮುಂದೆ ನೋಡಲು ನಿಂತಿರುವುದು ಸಂದು ಸಂದಿಗೆ ಜನಿದಿರುವುದು ಮುಕ್ತಿ ಮುಕ್ತಿ ಸಂದು ಸಂದಿಗೆ
ದೇಹಮಾನಲ್ಯಂಬ ಭಾವಂ ಸೋಗಂ ಎಂಬುವ ಮಂತ್ರದ ನೆನಗು ದೇಹವಾಸನೆಯಂ ತೊಲಗಿಪುದು ನಿತ್ಯ ಮುಳಿಯಲ್ಕೆ ಐಹಿಕ ವಿಷಯಗಳ ಮಮತ್ವವ ನೇಗನಾನ ಎಂಬ ಶ್ರುತಿಯಿದು ಮೋಘಮಂ ತೊಲಗಿಸುವುದು ಷಡಕ್ಷರಿಯ ಮಂತ್ರ ಜಪವು ಸಾಂಬಜೈ ನಮ ಪಾರ್ವತಿ ಪದೇಶ್ವರ ನಮಃ. ಈ ರೀತಿಯಾಗಿ ಆ ಷಡಕ್ಷರಿಯ ಮಹಾಮಂತ್ರದ ಅರ್ಥವನ್ನ ಕವಿಗಳು ತಿಳಿಸ್ತಾರೆ. ದೇಹ ನಾನೆಲ್ಲೆಂಬ ಭಾವನೆ ಅಂದರೆ ದೇಹದ ವಲಸು ಹೋಗಬೇಕು, ದೇಹ ವಾಸನೆಯನ್ನು ತೊಳಿಬೇಕು. ಆದರೆ ಈ ದೇಹದ ವಾಸನೆಗಳಿಗೆ ಯಾವುದೇ ಐಹಿಕವಾದ 5 ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5 ವಿಷಯಗಳು 5 ರೀತಿಯಲ್ಲಿನೇ ಜೀವನನ್ನ ಮುಚ್ಚಿ ಕಾಣದಂಗ ಮಾಡ್ತವೆ. ಅವನ ನಿಜಾನಂದ ಸ್ವರೂಪನೇ ಜೀವನು, ಬ್ರಹ್ಮ, ಈಶ, ಕೂಟಸ್ಥ, ಜೀವ. ಇಲ್ಲಿ ಏನಾಗಿದ್ದಾನೆ? ಆ ಒಂದು ಬ್ರಹ್ಮ ಅನ್ನೋಗಿ ಈಶ್ವರನಾಯ, ಕೂಟಸ್ಥನೋಗಿ ಜೀವನಾಯ. ಇದನ್ನೇ ಲಕ್ಷಾರ್ಥದೊಳಗ ತತ್ವಮಸಿ ಮಹಾವಾಕ್ಯ ಏನು ಹೇಳುತ್ತೆ? ತತ್ತಂದ್ರೆ ನಾನು, ತೊಂಬಂದ್ರೆ ನೀನು. ಹಸಿ ಪದದ ಅರ್ಥ ನೀನೋಗಿ ನಾನಾಗಬೇಕು, ನಾನೋಗಿ ನೀನಾದಾಗ ಇದು ಸಮರಸದ ಜೀವನ, ಸಮರಸದ ಐಕ್ಯತ್ವದ ಪದದ ಅರ್ಥ. ಅದೇ ರೀತಿಯಾಗಿ ಗುರುವಿನೊಳಗೆ ನಾವು ಒಡನಾಡಿದಾಗ, ಗುರುವಿನ ಕೂಡ ನಾವು ಹೊಂದಿರ್ತಕ್ಕಂಥ ಸಂಘವನ್ನು ಬಯಸಿದಾಗ ಗುರುವೇ ತನ್ನ ಸ್ವರೂಪವಾಗಿ ಮಾಡಿಕೊಳ್ತಾನೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಮಾಡಿಕೊಳ್ತಾನಪ್ಪ ಅಂದರೆ, ನಾವು ಒಂದು ಕೀಟ ನೋಡ್ತೀವಿ, ಹುಲ್ಲು ಕುಟಾರಿ ಹುಳ. ಆದರೆ ಕಣದ್ರೊಳಕರ ದಪ್ಪನಾಗಿರುತ್ತದೆ. ಅದು ಕಚ್ಚೋ ಕೀಟ ಅಲ್ಲ, ಅದು ಯಾರನ್ನ ಕಡಿಯೋದಲ್ಲ. ಆದರೆ ಈ ಕಣದ್ರೊಳ ಕಡಿತೈತೆ, ಆ ಕೀಟ ಕಡಿಯೋದಲ್ಲ. ಅದು ಮರಿನೂ ಎಬ್ಸೋದಿಲ್ಲ. ಅದು ಒಂದು ಜಾತಿಯ ಕೀಟ. ಅದು ಏನು ಮಾಡ್ತಪ್ಪ ಅಂದ್ರೆ, ತನಗೆ ಮಕ್ಕಳಾಗಬೇಕೆಂಬ ಬೈಗೆ ಆಸೆ ಆದಾಗ ಆ ಒಂದು ಮಣ್ಣನ್ನು ಗೂಡನ್ನು ಕಟ್ತತೆ. ಮನೆಯೊಳಗಾಗಲಿ, ಎಲ್ಲೇನಾಗಲಿ, ದೇವಸ್ಥಾನದಾಗಲಿ, ಎಲ್ಲೋ ತನಗೆ ನಿರ್ಜಲವಾದಂಥ ಸ್ಥಳದಲ್ಲಿ ಕಟ್ತಾರೆ. ಕಟ್ಟಿ ಈ ಅಂಬ್ರೆ ಗಿಡದ ಬುಡದಲ್ಲಿ ಹೋಗಿ ಜೇಂಕಾರ ಮಾಡುತ್ತೆ ಕೀಟ. ಜೇಂಕಾರ ಮಾಡಿದಾಗ ಹಸುರುಗಳು ಬರ್ತವೆ ಮೇಲೆ. ಆ ಹಸುರುಗಳನ್ನು ಕಚ್ಚಿಕೊಂಡು ಬಂದು ಒಂದು ತನಗೆಷ್ಟು ಮಕ್ಕಳು ಬೇಕಾಗಿರ್ತಾವ ಅಷ್ಟು ರಂಧ್ರ ಬಿಡ್ತತೆ. ಆ ರಂಧ್ರಗಳೊಳಗ ಆ ಬಕ್ಕೆಯೊಳಗ ಮರಿಗಳನ್ನ ಹಾಕಿ ಕೀಟನ ಮುತ್ತಿ ಬಿಡ್ತದೆ. ಸುತ್ತ ಮುತ್ತಿ ಏನು ಮಾಡುತ್ತಪ್ಪ ಅಂದ್ರೆ, ದಿನಾಲಿ ತಾನು ಆಹಾರ ಆದಿ ತಂದು ಅದು ಸುತ್ತ ಧ್ವನಿ ಕೊಡ್ತದೆ, ಜೇಂಕಾರ. ಅದು ಯಾರಿಗೆ ಕೇಳಿಸೋದಲ್ಲ, ಅದ್ರ ಧ್ವನಿ ಆ ಹುಳುಗಳಿಗೊಂದೇ ಕೇಳಿಸ್ತದೆ. ಅಂತ ಒಂದು ಶಬ್ದ ಕೊಡುತ್ತದೆ. ಶಬ್ದ ನೀವು ಅಕಸ್ಮಾತ್ ನಿಮ್ಮ ಮನೆಯೊಳಗೆ ಕಟ್ಟಿದಾಗ ನೋಡಿರೋದು ಗುರು ಅಂತಿರ್ತತೆ, ಆದ್ರೆ ಶಬ್ದ ಬರೋದಿಲ್ಲ, ಸುಮ್ಮನೆ ತಿರುಗುತ್ತದೆ. ಅದನ್ನೇ ನಾದ ಬಿಂದು ಕಳ ಅಂತಾರೆ. ಅದರ ನಾದ ಕೇಳಿ ಹೆಂಗಾಗತ್ತಂದ್ರೆ, ಆ ಹಸುರ ಒಳಗೆ ಇರ್ತಕ್ಕಂಥ ಹಸುರು ಏನು ಕೀಟನ ಬಿಟ್ಟಿರುತ್ತೋ ಅದು ತನ್ನ ಸ್ವರೂಪದಂತೆ ಮಾಡಿಕೊಳ್ತಾ ನಾದ. ಆ ಕೀಟ ಹೆಂಗಿರ್ತೋ ಅದರಂತೆಯೇ ಪರಿವರ್ತನೆ, ನಾದ ಕೇಳಿ ಅದರಂತೆ ಹೆಂಗೆ ಪರಿವರ್ತನೆ ಮಾಡಿಕೊಳ್ತೋ, ಗುರುವಿನ ಮುಖಾಂತರ ನಾವು ಆತನ ಅನುಭವವನ್ನ, ಆತನ ವಚನವನ್ನ ನಾವು ಎಲ್ಲ ತಿಳ್ಕೊಂಡು ಅಳವಡಿಸ್ಕೊಂಡಾಗ ಏನಂತೆ, ನರರಿಗೆ ಮುಕ್ತಿ ಅಂತಕ್ಕಂಥ ಪದ ಆ ಜನ್ಮಕ್ಕೆ ನಮಗ ಮುಂದೆ ಬಿಡುಗಡೆ ಆಗುತ್ತೆ. ಮುಂದೆ ಬಿಡುಗಡೆ ಹುಟ್ಟುದು ಅಂಬದಕ್ಕಾಗಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜನರೇ ಸೇಹನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯೋ ಪಾರೆ ಪಾಹಿ ಮುರಾರೆ. ಹುಟ್ಟುತ್ತೀವಿ ಸಾಯ್ತೀವಿ. ಆದರೆ ಹುಟ್ಟನ್ನ ಬಿಡುಗಡೆ ಮಾಡಿಕೊಳ್ಳೋಕ್ಕಾಗಿಯೇ ಗುರು ಬೇಕು. ಇದು ಗುರುವಿನ ಅವಶ್ಯಕತೆ ಇದ್ದಿಲ್ಲ. ಹುಟ್ಟೋದಲ್ಲಪ್ಪ ಅಂದರೆ ಅದರ ಸಂಘನೆ ಬೇಕಾಗಿದ್ದಿಲ್ಲ. ಯಾಕ ಮುಂದೆ ಹುಟ್ಟುತ್ತೀವಿ ಅಂತಕ್ಕಂಥ ಒಂದು ಏನೈತೋ ಆ ಹುಟ್ಟನ್ನ ಬಿಡುಗಡೆ ಮಾಡ್ಕೊಂಬದಕ್ಕಾಗಿ ಗುರು ಮುಖಾಂತರ ತತ್ವ ವಿಚಾರವನ್ನು ತಿಳಿದು ನಮ್ಮ ಸ್ವಲ್ಪ ಜ್ಞಾನವನ್ನು ವ್ಯಥಾರ್ಥ ಮಾಡಿಕೊಂಡಾಗ ನಮ್ಮ ಜನ್ಮ ಧನ್ಯ ಆಗ್ತದೆ. ಅದೇ ಈ ಒಂದು ಮಂತ್ರದ ಒಂದು ಜಪದ ಅರ್ಥ. ಅದರಾಗಿ ನಮ್ಮ ಶರೀರದ ವಾಸನೆಯನ್ನು ಬಿಡಬೇಕು. ಈ ರೀತಿಯಾಗಿ ಪ್ರಪಂಚ ವಾಸನೆಯನ್ನು ತೊಲಗಿಸಬೇಕು. ದೇಹ ವಾಸನೆಯೆಲ್ಲ ತೊಳ್ಕೊಂಡಾಗ ನಿನಗೆ ನಿನ್ನ ಜನ್ಮದ ಅರ್ಥ ನಿನಗೆ ಆಗುತ್ತಂತೇಳಿ ಕವಿಗಳು ತಿಳಿಸ್ತಿದ್ದಾರೆ.
ಅದೇ ರೀತಿಯಾಗಿ ಇಂದಿನ ಈ ಪುರಾಣಕ್ಕೆ ನಾವು ನೀವೆಲ್ಲರೂ ಮಹಾಮಂಗಲ ಮಾಡ್ತಕ್ಕಂಥರಾಗೋಣ. ತತ್ಪೂರ್ವದಲ್ಲಿ ನಾಳಿನ ದಿನ ಆ ಒಂದು ಎಳ್ಳಾರ್ಥ ಶೇಷಾವಲಿ ಸಮಾಧಿಗೆ ತಾತನವರು ಹೋಗೋದು, ಬಳ್ಳಾರಿ ಮರುಸ್ವಾಮಿ ತಾತನವರ ಮಠಕ್ಕೆ ಹೋಗೋದು ಭಾಳ ಒಂದು ವಿಸ್ತಾರವಾಗಿರ್ತಕ್ಕಂಥ ಕಥೆ ಐತಿ. ಅದೇ ರೀತಿಯಾಗಿ ಇಂದಿನ ಈ ಪುರಾಣಕ್ಕೆ ಮಹಾಮಂಗಲ ಮಾಡ್ತಕ್ಕಂಥರಾಗೋಣ. ಗವಾಯಿ ಒಂದು ಪದಾರ್ಥನ, ನಂತರ ಮಂಗಲ, ಆ ಮರುದಿ ವಾಚನ, ಅನಂತರ ಮಂಗಲ, ಅನಂತರ ಪರಸ್ಥದಿಂದ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಇರ್ತದಂತ ತಿಳಿಸಿ ಇಂದಿನ ನನ್ನ ಸೇವೆಯ ತಾತನವರ ಪಾದಕ್ಕೆ ಅರ್ಪಿತ ಮಾಡತಕ್ಕಂಥವರಾಗಿದ್ದೇನೆ. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರನ ಮಹಾದೇವ್ ಶರಣ ಗಾಜಲಿಂಗೇಶ್ವರ ಮಹಾರಾಜಿಗೆ ಒಂದು ಜಾನಪದದಲ್ಲಿ ಇವತ್ತಿಂದು ಅವತ್ತಿಂದು ಸ್ವಲ್ಪ ವಿಚಾರ ಮಾಡಿದಾಗ ಏನು ಅವತ್ತು ಬೇಸ ಇವತ್ತು ಬೇಸ ಅಂತ, ಅವತ್ತು ಏನನ್ನ ಮನ್ಯಾಗ ಮರೆತು ಗಾಡಿಯಾಗ ಒಯ್ಬಿಟ್ರಿಗಿನ ಆಯ್ತದ ಏನು ಹೇಳಕ್ಕೆ ಬರಲ್ಲ. ಇವಾಗ ಏನಿಲ್ಲ, ಮರೆತು ಹೋದ್ರು ಕೂಡ ಕೈಯಾಗ ಮೊಬೈಲ್ ಇರ್ತಾವೆ, ಟಕ್ಕನ ಗುಡಿ ತಕ್ಕ ಹೋಗತ್ತೇಟಿಗೆ ಫೋನ್ ಮಾಡಿಬಿಡ್ತಾರೆ, ಮತ್ತೆ ಹಿಂದಕ್ಕೆ ಬಂದು ತಾಂಡೋಗ್ತಾರೆ. ಹಂಗಾರೆ ಇವತ್ತೇ ಭಾಳ ಚಲೋಪ್ಪ ಅಂತ ಕೆಲವರು. ಅವತ್ತು ಇವತ್ತು ಯಾವತ್ತು ಚಲೋ, ಅವತ್ತೆಲ್ಲ ಭಾಳ ಭಕ್ತಿಯಿಂದ ಇರ್ತಿದ್ರು, ಅಂದರೆ ಇವತ್ತು ಸ್ವಲ್ಪ ಭಕ್ತಿ ಕಡಿಮೆ ಆಯ್ತೇನ ಅಂತ. ಇಲ್ಲೆಲ್ಲ ಇಲ್ಲಿ ಭಾಳ ಚೆನ್ನಾಗಿದೆ, ನೀವೆಲ್ಲ ಭಕ್ತಿಯಿಂದ ಎಷ್ಟು ಚೆನ್ನಾಗಿ ಬರ್ತೀರಿ. ಈ ಹಾಡು ಏನು ಸಂಬಂಧ ಅಂದರೆ ಇಲ್ಲೇದಲ್ಲ, ನೀವೆಲ್ಲ ಭಕ್ತಿಯಿಂದ ಇದೀರಿ. ನಮ್ಮ ಕಡೆ ಅಲ್ಲೆಲ್ಲ ಹಿಂಗೆ ಭಕ್ತಿ ಕಡಿಮೆ. ಆವತ್ತಿನ ಕಾಲದಾಗ ಏನನ್ನ ಹುಡುಗಿನ ನೋಡಕ್ಕೆ ಬಂದರೆ ನೋಡಿ ಹೋಗಿ 3 ಸತತ್ತೇನು ಹೇಳ್ತಲ್ಲಿ ಹೋಗಿ ಯಾರ್ಯಾರಿಗೆ ಕಳಿಸಿದ್ರೆ ಏನು. ಇವಾಗ ಏನಿಲ್ಲ, ಇವಾಗ ಈಗ ನೋಡಕ್ಕೆ ಬಂದಿರ್ತಾರ, ಬಸ್ ಸ್ಟ್ಯಾಂಡಿಗಿನ್ನು ಹೋಗೋದ್ರೊಳಗೆ ಅಲ್ಲಿ ಮೆಸೇಜ್ ಹಾಕಿಬಿಡ್ತಾರೆ ಅವ್ರದವ್ರಿಗೆ ಮೊಬೈಲ್ ಮೆಸೇಜ್ ಒಪ್ಪಿಗೆಂಡರ ಬಿಟ್ಟಾರ ಅಂತಂದೇಳಿ ಅಲ್ಲೇ ಮಾತಾಡ್ಬಿಡ್ತಾರೆ. ಅವಾಗ ಮದುವೆ ಆದರೂ ಕೂಡ ಮಾತಾಡ್ತಿದ್ದಿಲ್ಲ, ಮ್ಯಾಲೆ ಕುಂದಿರಿಸಿದ್ರು ಕೂಡ ಒಬ್ಬರು ಮಕ್ಕೊಬ್ಬರು ನೋಡಿದ್ದಿಲ್ಲ ಅವಾಗ. ಇವಾಗ ಏನಿಲ್ಲ, ಮೊದಲು ಮಾತಾಡಿ ಇವಾಗೆಲ್ಲ ಸಿನಿಮಾ ಶೂಟಿಂಗ್ ಥರ ಮಾಡ್ತಾರೆ ಎಲ್ಲ. ಇವಾಗಿನ ಬೇರೆ ಅವಾಗಿನ ಬೇರೆ. ಅದಕ್ಕೆ ಅವಾಗ ಅರ್ಥ ಇತ್ತು, ಅದಕ್ಕೆ ಎಷ್ಟು ಒಂದು ನಾವು ಅಂತರ ಕಾಯ್ದುಕೊಳ್ತೀವಲ್ಲ ಅಷ್ಟು ಅದು ಅದಕ್ಕೆ ಗಟ್ಟಿತನ ಇರುತ್ತೆ ಅಂತ. ಅದಕ್ಕೆ ಯಾವಾಗ ಅದಕ್ಕೆ ಇವಾಗ ಏನಿಲ್ಲ, ಇವಾಗ ಮೊದಲೇ ಮಾತಾಡ್ತಾರೆ ಅಂತ. ಇವಾಗ ನೋಡಕ್ಕೆ ಬಂದರೆ ಸ್ವಲ್ಪ ಮಾತಾಡ್ಕೊಂತ ಅಂತ ಮಾತಾಡ್ಕೊಂತ ಇಂಥ ಮುದಿಯರು ಬೈತಿರ್ತಾರೆ, ಇವ್ಕೆಂಬ ಅಂತೀವಿ ಗಂತಿಯವರು ಅಂತಿರ್ತಾರೆ. ಹಂಗೆ ಅವತ್ತಿಂದ ಇವತ್ತಿಂದ ನೋಡಿ ಜನಪದ ಬರ್ತೀನ ಅದು ಏನನ್ನೋದು ನಾವು ಕೇಳೋಣ. ಸೊಸೆ ಮನೆಗೆ ಬರೋವಾಗ ಕೇಳ್ತಾಳೆ, ಮನ್ಯಾಗ ಅತ್ತೆ ಅದೇಳ ಅಂದ್ರೆ ಏನರ್ಥ, ಮುಂದೆ ಕ್ವಶನ್ ಅತ್ತೆ ಅದೇಳ ಅಂದ್ರೆ ಏನಂದರೆ ಇರಬಾರ್ದು ಅಂತ. ಇಲ್ಲಂದ್ರೆ ಹಂಗಾರೆ ಭಾಳ ಚಲೋ ಆಯ್ತು ಬಿಡು, ಆಕಸ್ಮಿಕ ಇದ್ರಿಗೆ ನಾನು ಹಂಗಾರೆ ಬೇಡ, ಆ ಮನೆಯೇ ಬೇಡ. ಅತ್ತೆ ಇಲ್ದ ಮನೆ ಹುಡುಕ್ತಾರೆ ಇವಾಗ. ಹಂಗಾರೆ ಅತ್ತೆ ಇದ್ದಾಗ ಭಾಳ ಅತ್ತೆ ಆಗಿಬಿಡುತ್ತೆ ಅಂತ, ಇರ್ಕಟ್ಟಾಗಿಬಿಡುತ್ತೆ ಅಂತ ಸಂಸ್ಕೃತಿ ಇವಾಗಿನ ಕಾಲದಾಗ ಬರ್ತಾರೆ. ಅವಾಗ ಹಂಗಿದ್ದಿಲ್ಲ. ಮನ್ಯಾಗ ಅತ್ತೆ ಇದ್ದಾಳಂದ್ರೆ ಕೊಡ್ತಿದ್ರು, ಅತ್ತೆ ಮಾವ ಇದ್ದಾಳಂದ್ರೆ ತಾಯಿ ತಂದಿದ್ದಂಗೆ ಅಂತ ಹೇಳಿ ಮಾತಾಡಿ ಆ ಹೊಲ ಇದ್ದರೆ ಹಂಗೆ ಒಕ್ಕಲ್ತಂತ ಐತೆ ಅಂತ ಕೊಡ್ತಿದ್ರು. ಇವಾಗ ಹೊಲ ಐತೆ ಅಂತ ಕೇಳ್ತಾರ, ಅಂದ್ರೆ ಒಕ್ಕಲ್ತನ ಬೇಕಿಲ್ಲ. ಇವಾಗ ಹೊಲ ಎಷ್ಟು ಎಕರೆ ಐತೆ ಅಂದ್ರೆ 10 ಎಕರೆ ಐತೆ ಅಂತಾರ. ನಮ್ಮ ಹುಡುಗಿ ಹೊಲಕ್ಕೆ ಹೋಗಿಲ್ಲ ನೋಡ್ರಿ ಮತ್ತೆ ಅಂತ ಹೇಳ್ತಾರೆ. ಅಲ್ಲೇ ಮೊದಲೇ ನೀವು ದೊಡ್ಡಬಸಪ್ಪ ಅಂತಾರೆ ಹೋಗಿರ್ತಾರೆ, ಅವರಿಗೆ ಹೇಳ್ಬಿಡ್ತಾರೆ ಹೋಗಿ, ನೋಡ್ರಿ ನೀವು ಊರಾಗ ಹೇಳ್ಬೇಕು ನೋಡ್ರಿ ನಿಮ್ಗೆ. ನಮ್ಮ ಹುಡುಗಿ ಒಂದು ದಿವಸ ಹೊಲಕ್ಕೆ ಹೋಗಿಲ್ಲ ಅಂದ್ರೆ ಏನಂತ ಹೊಲಕ್ಕೆ ಕಳಿಸ್ಬಾರ್ದು ಅಂತ ಅರ್ಥ ಅಲ್ಲೇ. ಹಂಗಿತ್ತು. ಅದಕ್ಕೆ ಇದು ಜಾನಪದ ಹೆಂಗೆ ಕೇಳೋಣ ನೋಡಿ. ತಲೆ ತುಂಬ ಸೆರಗ, ಹಣೆ ತುಂಬ ಕುಂಕುಮ, ಕೈ ಬಳೆ ಚಂದಿತ್ತು ಆವತ್ತು. ತಲೆ ತುಂಬ ಸೆರಗ, ಹಣೆ ತುಂಬ ಕುಂಕುಮ, ಕೈ ಬಳೆ ಚಂದಿತ್ತು ಆವತ್ತು. ಸೀರೆಯ ಕೂರಿ ನೈಟಿಯ ಏರು, ಸೀರೆಯ ಕೂರಿ ನೈಟಿಯ ಏರು, ಬೆದರ ಗೊಂಬೆಗಳು ಇವತ್ತು, ಬೆದರ
ಮದುವೆಗಳು ಇವತ್ತು ಆವತ್ತ ಇವತ್ತ ಚಲೋ ಅನ್ನತೀರಿ ಯಾವತ್ತ ಬೇಸನ್ನತೀರಿ ಯಾವತ್ತ ಒಳ್ಳೇದನ್ನತೀರಿ ಯಾವತ್ತು ಒಳ್ಳೇದನ್ನತೀರಿ ಯಾವತ್ತು ಹೆಂಡತಿನ ಮನೆಯಾಗ ಜೋಪಾನಗಿಟ್ಟು ದುಡಿದು ಹಾಕುತ್ತಿದ್ರು ಆವತ್ತು ಹೆಂಡತಿನ ಮನೆಯಾಗ ಜೋಪಾನಗಿಟ್ಟು ದುಡಿದು ಹಾಕುತ್ತಿದ್ರು ಆವತ್ತು ಹೆಂಡತಿನ ಕೆಲಸಕ್ಕ ಕಳಿಸಿ ಗಂಡಸರು ಹೆಂಡತಿನ ಕೆಲಸಕ್ಕ ಕಳಿಸಿ ಗಂಡಸರು ಹೆಂಡತಿನ ಹೊಲಕ ಕಳಿಸಿ ಗಂಡಸರು ಅಡಿಗೆ ಮಾಡುತ್ತಾರ ಇವತ್ತು ಅಡಿಗೆ ಮಾಡ್ತಾರ ಇವತ್ತು ಅಡಿಗೆ ಮಾಡ್ತಾರ ಇವತ್ತು ಆವತ್ತ ಇವತ್ತ ಚಲೋ ಅನ್ನತೀರಿ ಯಾವತ್ತ ಚಲೋ ಅನ್ನತೀರಿ ಯಾವತ್ತ ಬೇಸ್ ಅನ್ನತೀರಿ ಯಾವತ್ತು ಗಂಡಿಗೆ ಅಂಗಿ ಹೆಣ್ಣಿಗೆ ಸೀರೆ ಚಂದ ಎತ್ತು ಆವತ್ತು ಗಂಡಿಗೆ ಅಂಗಿ ಹೆಣ್ಣಿಗೆ ಸೀರೆ ಚಂದ ಎತ್ತು ಆವತ್ತು ಹೆಂಗಸರ ಬಟ್ಟೆ ಗಂಡಸರು ಹಾಕ್ತಾರ ಗಂಡಸರ ಅಂಗಿ ಹೆಂಗಸರು ಹಾಕ್ತಾರ ಹೆಂಗಸರ ಬಟ್ಟೆ ಗಂಡಸರು ಹಾಕ್ತಾರ ಗಂಡಸರ ಬಟ್ಟೆ ಹೆಂಗಸರು ಹಾಕ್ತಾರ ಹೆಂಗಸರ ಬಟ್ಟೆ ಗಂಡಸರು ಹಾಕ್ತಾರ ಯಾರಂತ ತಿಳಿದಿಲ್ಲ ಇವತ್ತು ಯಾರಂತ ತಿಳಿದಿಲ್ಲ ಇವತ್ತು ಯಾರಂತ ತಿಳಿದಿಲ್ಲ ಇವತ್ತು ಆವತ್ತ ಇವತ್ತ ಚಲೋ ಅನ್ನತೀರಿ ಯಾವತ್ತ ಬೇಸನ್ನತೀರಿ ಯಾವತ್ತ ಒಳ್ಳೆಯದನ್ನತೀರಿ ಯಾವತ್ತು ಹುಡುಗಿ ನೋಡಿ ಬಂದು ಪತ್ರದ ದಾರಿ ಕಾಯುತ್ತಿತ್ತು ಆವತ್ತು ಹುಡುಗಿ ನೋಡಿ ಬಂದು ಪತ್ರದ ದಾರಿ ಕಾಯುತ್ತಿತ್ತು ಆವತ್ತು ಹುಡುಗಿ ನೋಡಿ ಬಂದು ಬಸ್ ಸ್ಟ್ಯಾಂಡ್ ಊಟದಾಗ ಹುಡುಗಿ ನೋಡಿ ಬಂದು ಬಸ್ ಸ್ಟ್ಯಾಂಡ್ ಊಟದಾಗ ಮಿಸೇಜ್ ಹಾಕ್ತಾರ ಇವತ್ತ ಮಿಸೇಜ್ ಹಾಕ್ತಾರ ಇವತ್ತ ಮಿಸೇಜ್ ಹಾಕ್ತಾರ ಇವತ್ತ ಆವತ್ತ ಇವತ್ತ ಚಲೋ ಅನ್ನತೀರಿ ಯಾವತ್ತ ಚಲೋ ಅನ್ನತೀರಿ ಯಾವತ್ತ ಒಳ್ಳೆಯದನ್ನತೀರಿ ಯಾವತ್ತು ಬೇಸನ್ನತೀರಿ ಯಾವತ್ತು ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತು ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತು ಹತ್ತೆ ಕತ್ತೆ ಎಂದು ಗಂಡನ್ನ ಕರಕೊಂಡು 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 ಬ್ಯಾರೆ ಮನೆ ಮಾಡ್ತಾರ ಇವತ್ತು ಪ್ಯಾಟೆ ಸೇರತೈತೆ ಇವತ್ತು ಬ್ಯಾರೆ ಮನೆ ಮಾಡ್ತಾರ ಇವತ್ತು ಬ್ಯಾರೆ ಮನೆ ಮಾಡ್ತಾರ ಇವತ್ತು ಆವತ್ತ ಇವತ್ತ ಚಲೋ ಅನ್ನತೀರಿ ಯಾವತ್ತ ಬೇಸನ್ನತೀರಿ ಯಾವತ್ತ ಒಳ್ಳೆಯದನ್ನತೀರಿ ಯಾವತ್ತ.
ಆವತ್ತು ಇವತ್ತು ಯಾವುದು ಒಳ್ಳೆದಂತ ತಿಳಿದು ನೋಡಬೇಕು ಇವತ್ತು. ಆವತ್ತು ಇವತ್ತು ಯಾವುದು ಒಳ್ಳೆದಂತ ತಿಳಿದು ನೋಡಬೇಕು ಇವತ್ತು. ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳಿದರೆ, ಊರಲ್ಲಿ ಹಿರಿಯರ ಮಾತು ಕೇಳಿದರೆ, ಮನೆಯಲ್ಲಿ ತಂದೆ ತಾಯಿ ಮಾತು ಕೇಳಿದರೆ, ಊರಲ್ಲಿ ಹಿರಿಯರ ಮಾತು ಕೇಳಿದರೆ, ನಮ್ಮ ನಿಮ್ಮ ಜೀವನ ಸಂಪತ್ತು, ನಮ್ಮ ನಿಮ್ಮ ಜೀವನ ಸಂಪತ್ತು, ನಮ್ಮ ನಿಮ್ಮ ಜೀವನ ಸಂಪತ್ತು, ನಮ್ಮ ನಿಮ್ಮ ಜೀವನ ಸಂಪತ್ತು. ಚಲೋ ಅನ್ನ ತಿರಿಯಾವಂತ, ಚಲೋ ಅನ್ನ ತಿರಿಯಾವಂತ, ಏ ಸಣ್ಣ ತಿರಿಯಾವತ್ತ, ಒಳ್ಳೆ ಸಣ್ಣ ತಿರಿಯಾವತ್ತ, ಏ ಸಣ್ಣ ತಿರಿಯಾವತ್ತ, ಒಳ್ಳೆ ಸಣ್ಣ ತಿರಿಯಾವತ್ತ. ಸಾಂಬಜೈ ನಮ ಪಾರ್ವತಿ ಬದೇಶ್ವರ ನಮಃ. ಧ್ಯಾನವೇ ಮೂಲ ಗುರುಮೂರ್ತಿ, ಪೂಜೆಯೇ ಮೂಲ ಗುರುಪಾದ, ಮಂತ್ರವೇ ಮೂಲ ಗುರುವಾಕ್ಯ, ಮುಕ್ತಿಗೆ ಮೂಲ ಗುರುಕೃಪೆ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗಾದಲಿಂಗಪ್ಪ ತಾತನವರ ಪಾದಕ್ಕೆ ಪಡಮಟ್ಟು, ಜಗದಾದಿ ಜಗದ್ಕರ್ತಳು, ಸಿದ್ಧ ಪರ್ವತದಿ ನೆಲೆಸಿರ್ತಕ್ಕಂಥ ಅಂಬಾದೇವಿಯನ್ನು ಧ್ಯಾನಿಸಿಕೊಂಡು ಸದ್ಗುರು ಈಶ್ವರಾನಂದಪ್ಪಂಗಳವರ ಪಾದಕ್ಕೆ ಪಡಮಟ್ಟು, ನಮ್ಮ ತಂದೆಯರು ಸಾಧುಮೂರ್ತಿ ಸಾಧು ಮೈಲಾರಪ್ಪ ಇವರಿಗೂ ಭಾವಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ, ಈ ಒಂದು ವೇದಿಕೆಯ ಮೇಲಿರ್ತಕ್ಕಂಥ ತ್ರಿಮೂರ್ತಿ ಸ್ವರೂಪರಾಗಿರ್ತಕ್ಕಂಥ ಮೂವರಿಗೂ ಭಾವಪೂರ್ವಕವಾಗಿ ನಮಸ್ಕಾರಗಳನ್ನು ಮಾಡಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕಾಗಿದೆ. ನಮ್ಮ ತಾತನವರು ಕಗ್ಗಲ್ಲು ದೊಡ್ಡಬಸಪ್ಪ ತಾತನವರು ಅಕ್ಷರಗಳು ಮಾತ್ರ ಬಹಳ ವಿರಳವಾಗಿ ಪುರಾಣ ಕೇಳಿ ವರ್ಷಾಲಿ ಸರಿ ಸೈಕಲ್ ಓದುವಾಗಲೇ ಅರ್ಥ ಆಗ್ತದೆ, ಹಂಗೆ ಪುರಾಣನ ಬಿಡಿಸಿ ಓದ್ತಾ ಇದ್ದಾರೆ. ಅವರಿಗೂ ನಾವು ಶಿರಸಾಷ್ಟಾಂಗ ನಮಸ್ಕಾರಗಳು ಮಾಡಬೇಕು. ಅವರ ಸಾಧನೆಗೂ ಮತ್ತೂ ಸಾಷ್ಟಾಂಗ ಮಾಡಬೇಕು. ಯಾಕಂದ್ರೆ ಸಾಧನೆಯಿಂದ ಬರೋದಲ್ಲ, ಎಷ್ಟು ಸಾಧನೆ ಇವತ್ತು ಅದನ್ನೇ ತಾತನವರು ಪುರಾಣದಾಗ ಕೂಡ ಅದೇ ಬಂದಿತ್ತು. ಏನಪ್ಪ ಅಂದರೆ ಗುರುವಿನ ಒಂದು ಆಶೀರ್ವಾದ, ಗುರುವಿನ ಒಂದು ಮಹಾಮಂತ್ರ, ಗುರುವಿನ ಒಂದು ಆಶ್ರಯದಿಂದ ಯಾರು ಗುರುಮಾತನ್ನು ನಂಬಿ ಬದುಕ್ತಾ ಇದ್ದಾರೋ ಅವರಿಗೆ ಆ ವಿದ್ಯೆ ಅಂತಕ್ಕಂಥದ್ದು ಆಗ್ತದೆ, ಆ ವಿದ್ಯೆನೇ ಅವ್ರನ್ನ ಬದುಕಿಸ್ತದೆ ಅಂತಕ್ಕಂಥದ್ದು ಸಾಕ್ಷಿ ಯಾರಪ್ಪ ಅಂದ್ರೆ ಅವರು. ಇವತ್ತು ಆ ಒಂದು ಪುಟ್ಟರಾಜ ಗವಾಯಿಗಳ ಒಂದು ಗುರುವಿನ ತಕ ಇವತ್ತು ನಾವು ನೋಡಿದಾಗ ಅಂಗವಿಕಲರ ಅಂತ ನಾವು ನೋಡ್ತಾ ಇದ್ದೇವೆ. ಆದ್ರೆ ಅವರಲ್ಲಿರ್ತಕ್ಕಂಥ ವಿದ್ಯೆ ಯಾರು ಗಾದೆ ಮಾತಿನ ದೊಡ್ಡಪ್ಪ ವಿದ್ಯೆ ಅದರಪ್ಪ ಅಂತಾರಲ್ಲ, ಆ ಮಾತಿನ ಸಾಕ್ಷಿಯಾಗಿ ಅವರ ವಿದ್ಯೆ ನಮಗೆ ಕೊಡ್ತಾ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರು ನಾವು ಒಂದು ವಿದ್ಯೆ ಅಂತಕ್ಕಂಥ ಅದನ್ನು ಕಲಿಬೇಕು. ನಾವು ಯಾವಾಗ ವಿದ್ಯೆ ಕಲಿ ನಮ್ಮ ಕೈಲಿ ಇವಾಗ ಆಗಕ್ಕಲ್ಲಪ್ಪ ಅಂತ ನಾವು ಅಂತೀವಿ. ಈಗ ಅಂದರೆ ವಿದ್ಯೆ ಅಂದ್ರೆ ಅದನ್ನು ವಿದ್ಯೆನೇ, ಸರಸ್ವತಿನೇ. ಆದ್ರೆ ಈಗ ನಾವು ಪ್ರತಿಯೊಬ್ಬರು ಗಾಲಿಂಗಪ್ಪ ನೋಡು ಕೈಲಾಸದಿಂದ ಧರೆಗಿಳಿದು ಬಂದ ಅಂತ ನಾವೆಲ್ಲರೂ ಪುರಾಣದಾಗ ಕೇಳ್ತಾ ಇದ್ದೇವೆ. ಕೈಲಾಸದಿಂದ ಧರೆಗಿಳಿದು ಬಂದ ಅಂತ ಕೇಳಿದ್ರು ಕೂಡ ನಾವಿವತ್ತು ಆ ಗುರುವನ್ನು ನುಡಿಕೆ ಅಂತ ಎಲ್ಲಿ ಹೋದ? ಶೇಕ್ಷವಲ್ಲಿ ತಾತನವ್ರ ತಕ್ಕ ನಡೆದ, ಬಳ್ಳಾರಿಗೆ ನಡೆದ, ಮತ್ತು ಆ ಬಳ್ಳಾರಿ ಮರಿಸ್ವಾಮಿಗಳ ತಾತನವ್ರ ಸುತ್ತ ಏನು ಕೈಲಾಸದಿಂದ ಧರೆಗಿಳಿದಿರ್ತಕ್ಕಂಥ ಪರಮಾತ್ಮನಪ್ಪ
ನಿನಗೆ ಗುರು ನಮ್ಮಿಂದ ಅಂತ ಶಕ್ತಿ ಇಲ್ಲ, ನಿನ್ನ ಗ್ರಾಮದಾಗ ಹುಟ್ಟತಾನಂತಂದು ಹೇಳಿ ಆ ಗುರುವಿಂದಾಕೇನು ಮಹಾಮಂತ್ರ ತಗೊಂಡು ನೋಡು, ಅಂತ ಒಂದು ಗಾಲಿಗೊತ್ತಾದರೆ ಗುರುವಿನ ಮಹಾಮಂತ್ರವನ್ನು ಹುಡುಕಿ ಇವತ್ತು ಅವ್ರು ತಗೊಂಡು ಅಂತ ಅದನ್ನು ಸಾಧಿಸಿರ್ತಕ್ಕಂಥ ಒಂದು ವಿದ್ಯೆಗೆ ನಾವು ಭಾವಪೂರ್ಣ ನಮಸ್ಕಾರ ಮಾಡಬೇಕು. ನೋಡು, ನಾವಿವತ್ತು ಈ ಒಂದು ಯೋಗೀಶನ ಕೈ ನೋಡಿದಾಗ ನಮ್ಮ ದೃಷ್ಟಿ ಆ ಕೈಯನ್ನೇ ನೋಡಂಗಾಗ್ತಾರ, ಬಗಲ್ ನೋಡಂಗಾಗಲ್ಲ. ಯಾಕಂದ್ರೆ ಸಾಧನೆ ಪಳ 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 ನಮ್ಮ ಕಂಪ್ಯೂಟರ್ ಆಡಿದಂಗೆ ಆಡ್ತು ಕೈ. ಎಷ್ಟು ಸಾಧಿಸಿದ್ದಾರು ನಿಜವಾಗ್ಲೂ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಇಂಥದನ್ನು ಸಾಧಿಸ್ಬೇಕು. ಎಂಥದ್ದು ಬಗಲಿರ್ತಕ್ಕಂಥ ವಿಚಾರಗಳನ್ನ ಸಾಧಿಸಕ್ಕೆ ಹೋಗ್ಬಾರ್ದು. ನಾವು ಬಗಲಿರ್ತಕ್ಕಂಥ ವಿಚಾರಗಳು ಸಾಧಿಸಕ್ಕೆ ಹೋಗ್ಬಾರ್ದು. ಇದು ಸತ್ಯದ ಸಂಘ, ಸತ್ಸಂಗ, ಸತ್ಯವಾಗಿರ್ತಕ್ಕಂಥ ಸಂಘ ನಮ್ಮನ್ನು ಮೇಲೆತ್ತರಕ್ಕೆ ಕೊಯ್ದು ಕುಂದಿರ್ತಕ್ಕಂಥ ಸಂಘ. ಇದನ್ನ ನಾವು ಸಾಧಿಸ್ಕೋಬೇಕೇ ಹೊರತು ಇದು ಹೇಳ್ತಾ ಇದ್ದಾರೆ ಯಾರು? ನಿಜಗುಣ ಶಿವಯೋಗಿ ಮಹಾತ್ಮರು ಹೇಳ್ತಾ ಇದ್ದಾರೆ ಈ ಮಾತನ್ನು. ಏನ್ ಹೇಳ್ತಾರಪ್ಪ ಅಂದ್ರೆ, ಇಹ ಮತ್ತು ಪರ. ಇಹ ಪರದೊಳು ಹಿತವಾವುದಪ್ಪ ಅಂದ್ರೆ ಧರ್ಮರತಿ. ಧರ್ಮ ಅಂದ್ರೆ ಏನು? ರತಿ ಅಂದ್ರೆ ಏನು? ಧರ್ಮ ಅಂದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ಏನು ಮಾಡಬೇಕು ಅಂತಕ್ಕಂಥದ್ದು ಧರ್ಮ. ರತಿ ಅಂದ್ರೆ ಭೋಗ, ಯಾವ ಭೋಗದಲ್ಲಿ ನಾವು ಇರಬೇಕು ಅಂತಕ್ಕಂಥದ್ದು ಭೋಗ. ಇವೆರಡು ಭೋಗ. ಯಾವ ಭೋಗಪ್ಪ ಅಂದ್ರೆ ಇವತ್ತು ನಾವೆಲ್ಲರೂ ನೋಡಿ ಪುರಾಣ ಕೂತ್ಗಡೆ ಹೆಂಗ್ ಭೋಗ ಮಾಡ್ತಾ ಇದ್ದೇವೆ. ಗಾಲಿಗಪ್ಪ ಸಂಘದ ಭೋಗವನ್ನು ಮಾಡ್ತಾ ಇದ್ದೇವೆ. ಅಜ್ಞಾನದ ಸಂಘ ಭೋಗ ಮಾಡ್ತಾ ಇಲ್ಲ ನಾವೆಲ್ಲರೂ. ಹಬ್ಬ ನಮಗೆ ಪುರಾಣ ಎಷ್ಟು ಚಂದ, 15 ದಿವಸ ನಮಗೆ ಹಬ್ಬವೇ ಹಬ್ಬ. ಯಾವಾಗ ಈ ಪುರಾಣ ಸೆನೆಯಕ್ಕೆ ಬಂದಂಗಲ್ಲ ಯಾಕಂದ್ರೆ ಮುಗಿತಿದ್ದೆಪ್ಪ ಅಂತ ಅನಿಸ್ತದೆ. ಇದು ಭೋಗ. ರತಿ ಅಂದ್ರೆ ಇದು ಭೋಗ. ಮತ್ತು ಧರ್ಮ ಅಂದ್ರೆ ಏನಪ್ಪ ಅಂದ್ರೆ ಮಾನವನಾಗಿ ಹುಟ್ಟಿದ ಮೇಲೆ ನಾವು ಸತ್ಸಂಗವನ್ನು ಮಾಡ್ಬೇಕು, ಭಜನೆಗಳನ್ನು ಮಾಡ್ಬೇಕು, ಶರಣರ ಕೀರ್ತನೆಯನ್ನು ಕೇಳ್ಬೇಕು, ಪುರಾಣವನ್ನು ಕೇಳ್ಬೇಕು. ಇದು ನಮ್ಮ ಧರ್ಮ. ಇಹ ಅಂದ್ರೆ ಇಲ್ಲಿ ಕುಂತಾಗಲು ಮತ್ತು ನಾವು ಹೊಲಕ್ಕೆ ಹೋಗಿ ಯಾವಾದ್ರೂ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಮನೋಹರ ತಾತನವ್ರ ಕಥೆ ಅಂತ ಪುರಾಣವನ್ನು ಹೇಳಿದ್ರು. ಗಾಜಿಗಪ್ಪ ತಾತ ಹೆಂಗ್ ಗುರುನಾಮ ಸ್ಮರಣೆ ತಾಂಡ ಅಂತ ಹೆಂಗ್ ಮಾತಾಡ್ತೀವಿ ನೋಡು, ಅದು ಇಹ. ಇದು ಪರ. ಇದು ನಾವು ಮಾತಾಡ್ತಕ್ಕಂಥದ್ದು ಸಂಘ. ಮತ್ತು ನಾವು ಇಂಥ ಒಂದು ಇದರಲ್ಲಿ ಇರ್ಬೇಕಂತೇಳಿ ಅವತ್ತು ನಿಜಗುಣ ಶಿವಯೋಗಿ ಮಹಾತ್ಮರು ಬರೆದಂತೆ ನಮಗೆ ಆ ಭೋಗ ಇವತ್ತು ನಮ್ಮೆಲ್ಲರಿಗೆ, ನಮ್ಮ ಗ್ರಾಮ ಶ್ರೀ ಗಾಲಿಂಗಪ್ಪ ತಾತನವ್ರು ಬಂದು ಇಲ್ಲಿ ನೆಲೆಸಿದದಕ್ಕಾಗಿ ನಮಗೆಲ್ಲರಿಗೆ ಸಿಕ್ಕದ್ ನೋಡ್ರಿ ಅಂತ ಒಂದು ಭೋಗ. ಅವತ್ತು ನಿಜಗುಣ ಶಿವಯೋಗಿ ಮಹಾತ್ಮರು ನುಡಿದಿದ್ದ ನುಡಿ ನಮಗೆ ಅದು ಸಿಕ್ಕದೆ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಕೂಡ ಇವತ್ತು ನಮಗೆ ಹೇಳಿದ್ರು, ಯಾರು ದೊಡ್ಡ ಬಸವಪ್ಪ ಇವತ್ತು ಒತ್ತುಡ್ಲೆ ಬಂದಿದ್ರಲ್ಲ, ಏನ್ ಹೇಳಿದ್ರಪ್ಪ ಅಂದ್ರ, ಅಲ್ಲ ನಿಮ್ಮೂರ ಪುರಾಣ ಕೇಳೋ ಜನ ನಾವು ಎಷ್ಟೋ ಶಾಸ್ತ್ರಿಗಳ ತಕ್ಕ ಹೋಗಿವಿ, ಎಷ್ಟೋ ಮಂದಿ ತಕ್ಕ ಹೋಗಿವಿ, ಪುರಾಣ ಕುಂದಿರ್ತಾರೆ ಇವರು. ಕುಂತು ಕೇಳ್ತಕ್ಕಂಥ ಸಮಯದಾಗ ಮಾತ್ರ ಇನ್ನೊಂದು ಗಲಾಟೆ ಇಲ್ಲದಂತೆ ಭಕ್ತಿಯಿಂದ ಕೇಳ್ತಾರಲ್ಲ, ಇವ್ರ ಭಕ್ತಿಗೆ ನಾವು ಮೆಚ್ಚಬೇಕ. ಗಾಲಿಂಗಪ್ಪ ಅದು ಎಷ್ಟು ಶಕ್ತಿ ಕೊಡ್ತಾನೆ ಇವ್ರಿಗೆ ಕೇಳಕ ಅಂತ ಹೇಳಿದ್ರು ಅವ್ರು. ನಮಗೆ ಮೈಕೂರು ಜುಮ್ ಅಂದು ಹೋಗೋದು ಅಲ್ಲಪ್ಪ, ಇನ್ನು ಇಷ್ಟು ಜನ ಅಲ್ಲ, ಇನ್ನ ಜಗ್ಗಿ ಕಲಿತಾರೆ ನಮ್ಮ ಪುರಾಣಕ್ಕೆ ಅಂತೀವಿ ನಾವು. ಅಲ್ಲೋ ನಾವು ಹೋದಾಗ ಇಷ್ಟು ಜನ ಕಲ್ತಿಲ್ಲ ನಮ್ಮ ಪುರಾಣಗಳಿಗೆ. ನಾವು ಗಾಲಿಗಪ್ಪ ಪುರಾಣ ಇವತ್ತು ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ನಾವೆಷ್ಟು ಪುಣ್ಯ ಮಾಡೀವಿ ಅಂತ ಕೂಡ ಅವ್ರು ನಮಗೆ ತಿಳಿಸಿದ್ರು. ಅಂತ ಒಂದು ಸ್ಥಾನದೊಳಗೆ ನಾವು ಇವತ್ತು ಹೆಂಗದೀವಪ್ಪ ಅಂದ್ರೆ, ಗಾಲಿಂಗಪ್ಪ ತಾತನ ಕೈಲಾಸದ ಓಲಿನಲ್ಲಿ ಅಂದ್ರೆ ಸದ್ಭಕ್ತಿಯ ಒಂದು ಹೊಳೆ ಹರಿತಿರ್ತೈತಲ್ಲ, ಆ ಹೊಳೆ ಹರಿತಕ್ಕಂಥ ಸಮಯದಲ್ಲಿ ಆ ಭಕ್ತಿಯ ಹೊಳೆಯಲ್ಲಿ ನಾವೆಲ್ಲರೂ ಇವತ್ತು ಆ ಗಂಗೆಯನ್ನು ಪಾನ ಮಾಡ್ತಾ ಇದ್ದೇವೆ, ಸ್ನಾನ ಮಾಡ್ತಾ ಇದ್ದೇವೆ. ನಾವೆಲ್ಲ ರೀತಿಯಿಂದ ಸುಖ ಸ್ವರೂಪಿಗಳಾಗಿದ್ದೇವೆ ಅಂತ ತಿಳಿಸ್ತಾ, ಮತ್ತು ನಾಳಿನ ಒಂದು ಬೆಳಗಿನ ಜಾವ 8 ಗಂಟೆಯಿಂದ 9, 10 ಗಂಟೆ ತಟಿಗೆಲ್ಲ ಇದೇ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ತಂದೆ ಸಾಧುಮೂರ್ತಿ ಅವರ ಒಂದು ಪುಣ್ಯದ ಆರಾಧನೆ. ಅಂದ್ರೆ ಈ ಒಂದು ಪುಣ್ಯದ ಆರಾಧನೆ ಯಾಕೆ ಬರ್ತೈತಪ್ಪ? ಗುರುಪುತ್ರರು ಹೇಳಿದ್ರಲ್ಲ, ತಾತನವರು ಪದ ಕೂಡ ಆಡಿದ್ರು. ಗುರುಪುತ್ರರಿಗಲ್ಲದೆ ಕಾಣಿಸದಣ್ಣ ಮುಕುತಿ, ಸಾರಿ ಚೆಲ್ಲದ ಮುಕುತಿ ಸಾರಿ ಚೆಲ್ಲದ, ದಾರಿ ದಾರಿಗೆ ಬಿದ್ದಿರುವುದು, ಮುಂದೆ ನೋಡಿದರೆ ನಿಂತಿರುವುದು, ಹಿಂದೆ ನೋಡಿದರೆ ಬಂದಿರುವುದು, ಮತ್ತೆ ಕಾಣಂಗಿಲ್ಲ ನೋಡಿ, ಮತ್ತೆ ಕಾಣಂಗಿಲ್ಲ. ಎಲ್ಲಿ ನೋಡಿದ್ರೆ ಮತ್ತೆ ಕಾಣಂಗಿಲ್ಲ. ಅಂದ್ರೆ ಅದು ಯಾರಿಗೆ ಕಾಣುತ್ತಪ್ಪ ಅಂದ್ರೆ, ಯಾರು ಗುರುನಾಮ ಸ್ಮರಣೆಯನ್ನು ಈ ಕಿವಿಯೊಳಗೆ ಹಾಕಿರ್ತಾರೋ. ನಿಜವಾಗಲೂ ಪ್ರತಿಯೊಬ್ಬ ಮಾನವರು ಗುರುವಿನ ಮಕ್ಕಳಾಗಲೇಬೇಕು. ಗುರುವಿನ ಮಕ್ಕಳು ಆದ್ರೇನೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದಿದ್ದು ಸಾರ್ಥಕ.
ಇವತ್ತು ನಾವು ಯಾಕೆ ಬೇಕಪ್ಪ ಗುರು ಗಾಲಿ ಅಂತದ್ದು ಯಾಕೆ ಬೇಕಂತಂದಿದ್ರೆ ಹೇಗಿತ್ತಲ್ಲ, ಸಿದ್ಧಾರೂಢರು ಯಾಕೆ ಬೇಕಂತಂದಿದ್ರೆ ಹೇಗಿತ್ತಲ್ಲ, ಇಷ್ಟೆಲ್ಲ ಏನ್ ಬೇಕಾಗಿತ್ತು? ಅವರು ಕೈಲಾಸದಿಂದ ಧರೆಗಿಳಿದು ಬಂದ್ರು, ಗುರು ನುಡಿಕೆ ಅಂತ ಹೋದ್ರು, ನಾವೇ ಒಂದು ಯಾಕೆ ಬೇಕು ಗುರು ಅಂತ ನಾವೇ ಅಂತ ಇದ್ದೆ. ಅದಕ್ಕಾಗಿ ಎಲ್ಲರನ್ನ ತಮ್ಮೆಲ್ಲರಲ್ಲಿ ನಾನು ಮುಂಜಾನೆ 8, 9 ಗಂಟೆ 10 ಗಂಟೆ ಒಳಗಾಗಿ ನಾವು ನಮ್ಮ ಯಜಮಾನನ ಪುಣ್ಯ ಆರಾಧನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಬರ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೈ ಮುಗಿದು ಕೇಳ್ತಾ, ಇನ್ನು ಮುಂದಿನ ಕಾರ್ಯಕ್ರಮ ನಾಳೆ ಹೊಂದಿಸ್ಬಿಟ್ರೆ ನಾಡ್ದ ಬುಧವಾರ ದಿವಸ ಬೃಹಸ್ಪತಿವಾರ ದಿವಸನೇ ಗಾಲಿಗಪ್ತಾತ್ ಮದುವೆ. ನಮ್ಮ ಹೊಲಗಳಾಗಿರ್ತಕ್ಕಂಥ ಚೆಂಡಿ ಹೂವುಗಳಾಗಿರ್ಬೋದು, ಇನ್ನು ಯಾವೇ ಈ ಥರದ ಹೂವು ಆಗಿರ್ಬೋದು, ಬುಧವಾರದ ದಿನ ಹರ್ಕೊಂಬಂದು ಕೊಟ್ಬಿಡ್ರಿ. ಎಲ್ಲ ಬುಧವಾರ ದಿವಸ ಹರ್ಕೊಂಬಂದ್ರೆ ಬೃಹಸ್ಪತಿವಾರ ನಮಗೆ ಅಲಂಕಾರ ಮಾಡಕ್ಕೆ ಬರುತ್ತೆ. ಇನ್ನೂ ಹೆಚ್ಚಿನ ಒಂದು ಭಕ್ತಿಯಿಂದ ನಾವು ಗಾಲಿಗಪ್ತಾತ್ ಸೇವೆಯನ್ನು ಮಾಡೋಣ. ಇನ್ನು ಯಾರಾದರೂ ಗಾಲಿಗಪ್ತಾತ್ನ ಈ ಒಂದು ನಾಳಿನ ಸೇವೆಗೆ ಬರೆಸಿರ್ತಕ್ಕಂಥವರು ಯಾರಾದರೂ ಭಕ್ತಿಯಿಂದ ಕೊಡ್ತಕ್ಕಂಥವ್ರು ಆದಷ್ಟು ಬೇಗ ಬೇಗ ಮಾಡಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಖುಷಿಯಿಂದ ಹೋಗ್ತಕ್ಕಂಥ ಸೇವೆ ಮಾಡ್ತಕ್ಕಂಥರಾಗೋಣ ಅಂತೇಳಿ ಈ ಒಂದು 2 ಮಾತುಗಳನ್ನು ಶರಣರ ಪಾದಕ್ಕೆ ಅರ್ಪಿತ ಮಾಡ್ತಾ ಇದ್ದೇವೆ. ರಾಜನವರ ಒಂದು ಪುರಾಣಕ್ಕೆ ಕಾಣಿಕೆ ಕೊಟ್ಟಿದ್ದ ದಾನಿಗಳು ಕಾವಲಿ ಶಾಂತಮ್ಮನವರು 200 ರೂಪಾಯಿ, ದೇವರಪ್ಪನವರ ಮೂರ್ತಿ 100 ರೂಪಾಯಿ, ಹೂಳೂರು ರಾಮಣ್ಣವರು ಮಡಿವಾಡರು 505 ರೂಪಾಯಿ, ದೇವರ ಮನೆ ಹುಲಿಗೆಮ್ಮ 100 ರೂಪಾಯಿ, ಅಂದ್ರಾಳು ಪಂಪಾಪತಿ ಜೀರರು 100 ರೂಪಾಯಿ. ಅದೇ ರೀತಿಯಾಗಿ ಕಲಾ ಕಾಣಿಕೆ ಕೊಟ್ಟಿರ್ತಕ್ಕಂಥ ದಾನಿಗಳು ಕೆ ಗುರುರಾಜ್ ಶೆಟ್ಟಿ, ಕೆ ನಾಗರಾಜ್ ಶೆಟ್ಟಿ, ಕೆ ಮಂಜುನಾಥ್ ಶೆಟ್ಟಿ ಅವರು 150 ರೂಪಾಯಿ, ಚಿಗಲೂರು ಗಾಜಲಿಗಪ್ಪನವರು 150 ರೂಪಾಯಿ, ದೇವರ ಮನೆ ಹುಲಿಗೆಮ್ಮ 100 ರೂಪಾಯಿ. ಈ ರೀತಿಯಾಗಿ ಕಲಾ ಕಾಣಿಕೆ ಮತ್ತು ತಾತನವರು ಪುಣ್ಯ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ತಾತನವರು ಆಯುಷ್ಯ ಸುಖ ಸಂಪತ್ತನ್ನು ಕೊಟ್ಟು ಕಾಣಿಸ್ತಾರೆ. ಬಾಪರ ಬಸಪ್ಪನವರು 150 ರೂಪಾಯಿ ಕಲಾ ಕಾಣಿಕೆಗೆ ಅರ್ಪಿಸಿದ್ದಾರೆ. ಪಿಟ್ಟಪ್ಪನವರ ಶೇಖ್ ಶಾವಲಿ ಅವರು 150 ರೂಪಾಯಿನ ಕಲಾ ಕಾಣಿಕೆಗೆ ಅರ್ಪಿಸ್ತಕ್ಕಂಥ ದಾನಿಗಳಿಗೆ ತಾತನವರು ಆಯುರ್ವೇದಿಕ ಸಂಪತ್ತನ್ನು ಕೊಟ್ಟು ಖಂಡಿತ ತಿಳಿಸಿ ಈಗ ಮಹಾಮಂಗಲವನ್ನು ಮಾಡ್ತಕ್ಕಂಥವ್ರು. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇ. ತುಪ್ಪದ ಆರತಿ ತಪ್ಪದೆ ಬೆಳಗುವೆ ಗಾಲಿಲಿಂಗೇಶನಿಗೆ, ತಪ್ಪನ್ನು ಮನ್ನಿಸಿ ಕಾಯುವ ದೇವ ಗುಳೆದ ತಾತನಿಗೆ, ದೇವ ಗುಳೆದ ತಾತನಿಗೆ. ಕಳ್ಳ ಕಾಕರಿಗೆ ಬುದ್ಧಿಯ ಕಲಿಸಿ ಹರಸಿದ ಮಹಿಮನಿಗೆ, ಕಷ್ಟ ಬಂದರು ಕಾಯಕ ಬಿಡದ ಕರುಣಾಮೂರ್ತಿಗೆ, ತಾತ ಗಾಜಲಿಂಗೇಶನಿಗೆ, ತಾತ ಗಾಜಲಿಂಗೇಶನಿಗೆ. ಕಾಮ ಕ್ರೋಧ ಮದ ಮತ್ತನಾದಿ ಎಂಬ ಕುರಿಗಳ ಕಾಯ್ದವಗೆ, ಕಾಮ ಕ್ರೋಧ ಮದ ಮತ್ತನಾದಿ ಎಂಬ ಕುರಿಗಳ ಕಾಯ್ದವಗೆ, ಕಂಬಳಿಯಲ್ಲಿ ಲೀಲೆ ತೋರಿದ ಲೀಲಾ ಪುರುಷನಿಗೆ, ತಾತ ಗಾಜಲಿಂಗೇಶನಿಗೆ. ತನ್ನ ಗುರುವರು ಹೆಗಲಲ್ಲಿ ಹೊತ್ತು ಆಡಿದ ಶರಣನಿಗೆ, ತನ್ನ ಗುರುವರು ಹೆಗಲಲ್ಲಿ ಹೊತ್ತು ಆಡಿದ ಶರಣನಿಗೆ, ಗಂಗಾಧರರೆಂಬ ಗುರುವನ್ನು ಪಡೆದ ಪುಣ್ಯಾಮೂರ್ತಿಗೆ, ತಾತ ಗಾಜಲಿಂಗೇಶನಿಗೆ. ಒಬ್ಬನ ಆರತಿ ತಪ್ಪನ ಬೆಳಗು ಗಾಜಲಿಂಗೇಶನಿಗೆ, ತಪ್ಪನ್ನು ಮನ್ನಿಸಿ ಕಾಯುವ ದೇವ ಉಳಿದ ತಾತನಿಗೆ, ದೇವ ಉಳಿದ ತಾತನಿಗೆ, ತಾತ ಗಾಜಲಿಂಗೇಶನಿಗೆ, ತಾತ ಗಾಜಲಿಂಗೇಶನಿಗೆ, ತಾತ ಗಾಜಲಿಂಗೇಶನಿಗೆ. ಹರ ಕ್ರಮೇಶ್ವರ ಉಪತ್ಯಾದೇವಿ ದುರ್ಮಂಗಲ ಶ್ರೇಯೋರ್ಥಂ ಶಾಸ್ತ್ರಪ ಜಯ ಮಂಗಲ ಪಾರ್ವತಿ ಭಜನ ಗಾಜಲಿಂಗೇಶ್ವರ ಮಹಾರಾಜ್ ಕಿ, ಬಾಳಮಲ್ಲೇಶ್ವರ ಮಹಾರಾಜ್ ಕಿ, ರಾಜರಾಜೇಶ್ವರಿ ಮಹಾಮಾತಾ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ. ಸಾಂಬ ಜೈ ನಮ ಪಾರ್ವತಿ ಪದೇಶ್ವರರ ಮಹಾದೇವ್. ಓಂ ಶಾಂತಿ ಶಾಂತಿ ಶಾಂತಿ.
ಉರ್ಕೊಂಡಮ್ಮ ನಮಗೆ 30 ರೂಪಾಯಿನ ಗವಾಯಿ